ಇದು ಬಹಳ ಮುಖ್ಯವಾದ ವಿಷಯ. ಅದು ಹೇಗಪ್ಪ? ಇವತ್ತು ಹಾ, ಇದು ಏನ್ ನಡಿಬೇಕಾಗ್ಯದ? ಏನು ನಡಿಬೇಕಾಗ್ಯದ? ಶುದ್ಧ ಪಾರಮಾರ್ಥ ನಡಿಬೇಕಾಗ್ಯದ. ಹೌದು, ಪಾರಮಾರ್ಥ ಹೌದಲ್ರಿ. ಮತ್ತೊಂದು ನಡೆಯಂಗಿಲ್ಲ. ಬೇಕಾಗಿಲ್ಲ ನಮಗೆ ಮತ್ತೊಂದು ಮಾಡೋದು ಬೇಡ ಇವತ್ತು. ಅಂತ ಮಂದಿನ ಅದ ಇಲ್ಲಿ. ಹೌದು, 100,000 ಅವರ ಹೌದು, ಪಾರಮಾರ್ಥ 100,000. ಹೌದು, ಹೌದಲ್ಲ? ಹೌದಲ್ರಿ. ಈಗ ಏನ್ ಕೇಳಿ ತಾವು ಬಂದಂತವರು ಯಾರು? ಇದು ನನ್ನ ಪ್ರಶ್ನೆ. ಇದು ನನ್ನ ಪ್ರಶ್ನೆ. ಹೌದಾ? ಹಾ, ನಾ ಯಾರು ನಿನಗೆ ಗೊತ್ತಾಗಿಲ್ಲ. ಗೊತ್ತಾಗಲಾರ್ದಕ್ಕಾಗ ಬೆನ್ನತ್ತೀನಿ. ಯಮನ ತಿಳಿಲಾರ್ದಕ್ಕಾಗ ಬೆನ್ನತ್ತೀನಿ. ನಾ ಯಾರು ನಿನಗೆ ತಿಳಿವದ್ದಲ್ಲ. ತಿಳಿವಲ್ತ್ರಿ? ದಾರುತಿ ನಾನು ನಾನು ಇಲ್ಲವೇ ನಿನ್ನಾಗ ನಾನು ಹೇಳಪ್ಪ. ಏನ್ ಹೇಳಪ್ಪ? ಮತ್ತೆ ನಾ ಏನ್ ಕೇಳಿನಿ? ನಾ ಯಾರು ನಿನಗೆ ತಿಳಿಯಲಿಲ್ಲ. ಏನ್ ಹೇಳಿ ನಿನಗೆ? ಅಲ್ಲ ಮತ್ತೆ ನಾನ್ ನಿನ್ ಕೇಳಾಕತ್ತಿದ್ದು ನೀವು ಯಾರಂತ ಇಷ್ಟ ಕೇಳಿನಿ. ನೀ ಮತ್ ಸುಮ್ಕ ಏನಾರ ಮಾಡಿದ್ರ ನನಗೆ ಹಂಗ ಗುರ್ತಾಗಬೇಕ. ಬಂದಂತವನು ನಾನು ಅಲ್ಲ. ಬಂದಂತವರು ತಾವಲ್ಲ. ಹೋದಂತವನು ನಾನು ಅಲ್ಲ. ಹೋದಂತವರು ತಾವಲ್ಲ. ಇದ್ದಂತವನು ನಾನು ಅಲ್ಲ. ಇದ್ದಂತವರು ತಾವಲ್ಲ. ಬಂದು ಹೋದಂತೆ. ಬಂದು ಹೋದಂತೆ. ನಿನಗ ಭ್ರಮ ಆಗ್ಯದ. ಭ್ರಮ ಆಗ್ಯದ. ಭ್ರಮ ಮೂಢಕವಾಗಿ ಯಾರು ಏನು ಎಲ್ಲಿಂದ ಬಂದ್ರಿ? ಬರೇ ಇದೇ ಗದ್ದಲ್ದಾಗ ಬಿದ್ದೀನಿ. ಇಲ್ಲೇ ಬಿದ್ದು ಒದ್ಯಾಡಕ್ ಹತ್ತಿದ್ದಿ. ಅದ ಸಿಗುವಲ್ತ ಆಚೆ ಕಡೆ ಬರ್ಬೇಕಲ್ಲ ನಾನು. ಈ ಗದ್ದಲ ನಾವು ಬಿಟ್ಟು ಬರ್ಬೇಕಾದ್ರ ತಾವು ಯಾರು ಅನ್ನೋದು ತಿಳಿವಲ್ತ ನನಗ. ಮೊದಲಿಗೆ ತಾನು ಯಾರು? ಯಾರು? ಇಲ್ಲಿ ಏತರ ಸ್ಥಳವಾಗಿ ಹುಟ್ಟಿ ಬಂದಿದ್ದೇನೆ. ಮಾಡ್ತಕ್ಕಂತ ಕರ್ತವ್ಯ ಕರ್ಮಾದಿಗಳೇನು? ಕರ್ಮಾದಿಗಳೇನು? ಮನುಷ್ಯನ 3 ಸ್ವರೂಪ ಸ್ಥಿತಿ ಏನು? ನಾನು ಎಲ್ಲಿ ಹೋಗಿ ಮುಟ್ಟವನಿದ್ದೇನೆ. ಇದನ್ನ ಎಲ್ಲ ತಿಳಿಯಾಕ ಯಾರಿಗೆ ಬರ್ತೈತಿ? ಯಾರಿಗೆ ಬರ್ತದಪ್ಪ? ಗಿಡಕ್ ಬರ್ತೈತೇನು? ಅದಕ್ಕೇನು ಬರ್ತೈತ್ರಿ? ಸುಮ್ಮನೆ ನಿಂತದ ಗಪ್ಪ ನಿಂತದ. ಏನ್ ಅಡಿಗಾಡುವಲ್ತದ. ಹೌದು. ದನಗಳಿಗೆ ಬರ್ತೈತೇನು? ಅವಕ್ಕೂ ಬರುದಿಲ್ಲ. ಕ್ರಿಮಿ ಕೀಟಾದಿಗಳಿಗೆ ಬರ್ತದ? ಅವಕ್ಕೂ ಬರುದಿಲ್ಲ. ಯಾರಿಗೆ ಬರ್ತದ? ಮಾನವನಿಗೆ ಮಾತ್ರ ಅರಿಲಿಕ್ಕೆ ಬರ್ತದೆ. ನಾನು ಯಾರು? ಯಾರು? ಇಲ್ಲಿ ಏತರ ಸ್ಥಳವಾಗಿ ಹುಟ್ಟಿ ಬಂದಿದ್ದೇನೆ. ಮಾಡ್ತಕ್ಕಂತ ಕರ್ತವ್ಯ ಕರ್ಮಾದಿಗಳೇನು? ಮನುಷ್ಯನ 3 ಸ್ವರೂಪ ಸ್ಥಿತಿ ಏನು? ಎಲ್ಲಿ ಹೋಗಿ ಮುಟ್ಟವನಿದ್ದೇನೆ. ಇದನ್ನ ಎಲ್ಲವನ್ನು ಮಾನವನಿಗೆ ಮಾತ್ರ ತಿಳಿಕ್ ಬರ್ತದೆ. ಹೌದು. ಆದ್ರೆ ನಾನು ಬಂದ ಆಕ್ಷೆ ನೀನೇನು ವಿಚಾರ ಮಾಡಿ ತಮಗೆ ನಮಸ್ಕಾರ ಮಾಡಿ ತಾವು ಬಂದಂತವರು ಯಾರು? ನಾನು ನೀನು ಅನ್ನುವಂತ ಭೇದನಲ್ಲಿ ಬಂದಿಲ್ಲ.
ಹೌದಲ್ರಿ ಭೇದ ಬಂದು ನಾನು ನೀನು ಅನ್ನುವಂತ ಭೇದನಲ್ಲಿ ಯಾಕೆ ಬಂದು ಬಂದಪ್ಪ ಹೇಳ ಯಪ್ಪ ನಾನು ನೀನು ಅನ್ನುವಂತ ಭೇದ ನಮ್ಮಲ್ಲಿ ಯಾಕೆ ಬಂದು ಹಾ ಕಾರಣ ಒಂದದ ಏನು ಕಾರಣದ ನೀನು ಹ ನಿನ್ನ ತಾಯಿಯ ಗರ್ಭದಲ್ಲಿದ್ದಾಗ ನೀನೇನ್ ಮಾಡ್ತಾ ಇದ್ದೀವ ನನಗೇನು ಗುರ್ತವಾಗ ನಾನು ನೋಡಿನಿ ಗೊತ್ತಿಲ್ಲ ಮರೇ ಕಣ್ಣು ಮುಚ್ಕೊಂಡು ಸುಮ್ ಕುಂದ್ರದ್ ಹೆಚ್ಚಾಗೈತಿ ಎಲ್ಲ ಜ್ಞಾನ ಇತ್ತು ನಿನಗ ಅಲ್ಲಿ ಐತಿ ಕರೆ ಎಲ್ಲ ಈ ಪರಮಾತ್ಮನೇ ಈ ಗರ್ಭ ದುಃಖದಿಂದ ನನ್ನನ್ನು ಪಾಡು ಮಾಡು ಯಾಕೆ ಇಲ್ಲಿ ನನಗೆ ಬಹಳ ತ್ರಾಸ ಆಗ್ಲಿಕ್ಕೆ ಮನಸ್ಸಿನಲ್ಲಿ ನನಗೆ ಇರ್ಲಿಕ್ಕೆ ಆಗುದಿಲ್ಲ ಈ ಗರ್ಭ ದುಃಖದಿಂದ ನನ್ನನ್ನು ಪಾರು ಮಾಡು ಸದಾವಕಾಲದಲ್ಲಿ ಹೊರಗೆ ಬಂದ ಮೇಲೆ ನಾನು ನಿನ್ನ ನಾಮಸ್ಮರಣೆ ನಿನ್ನ ಕಾಲು ಕಳೀತೇನಪ್ಪಾ ಇದು ಬರೋಬರಿ ಅಲ್ಲ ಅಲ್ಲಿ ಹೇಳ್ತಿದ್ದಿ ಎಲ್ಲೇ ದೇವ್ರಿಗೆ ಅಲ್ಲಿ ಕುತ್ಕೊಂಡು ಹೇಳೀನಿ ಅಲ್ಲಿ ಕುತ್ಕೊಂಡು ಹೇಳ್ತಿದ್ದಿ ಹೌದಲ್ರಿ ನವಮಾಸ ಬೇನೆಗಳಿಂದ ನಿನ್ನ ತಾಯಿಯ ಹೊಟ್ಟಿಯಿಂದ ಯಾವಾಗ ಈ ಭೂಮಿಗೆ ಬಿದ್ದ ಮೇಲೆ ನಿನಗೇನಾಗ್ಯದ್ರಿ ಭೂಮಿಯ ಸ್ಪರ್ಶ ಗಾಳಿಯ ಸ್ಪರ್ಶ ಬಡಿದು ಮಾಯಾ ಭ್ರಮೆಯಲ್ಲಿ ಬಿದ್ದು ಒದ್ದಾಡಕತ್ತಿದಿ ಬರೇ ಇದ ಹೆಚ್ಚಾಗೈತಿ ನನಗ ಮಾಯಾ ಭ್ರಮ ಮೂಲಕವಾಗಿ ನಾನ್ಯಾರು ನೀನ್ಯಾರು ನೀ ಯಾವ ನಾ ಯಾವ ಬರೇ ಇದ ಹೆಚ್ಚಾತ ಹೌದು ಇದರಾಗ ಬಿದ್ದು ಒದ್ದಾಡಕತ್ತಿ ಹೌದಪ್ಪ ಈ ಭ್ರಮ ನಮ್ಮಿಂದ ಹೋಗ್ಬೇಕಲ್ಲ ಹೋಗ್ಬೇಕು ಈ ಬಿದ್ದದನ್ನ ಬಿಡಿಸಿ ಎಬ್ಬಸೊಂದು ತಗೊಂಡ್ ಹೋಗಲ್ಲ ಆಚೆ ಕಡೆ ನಾನು ನೀನೆಂಬುವ ಭೇದಗಳ ನಿಮ್ಮಲ್ಲಿ ಹೋಗ್ಬೇಕಾದ್ರೆ ನೀವಿದ್ದಲ್ಲಿ ನಾವು ಬೇಕಲ್ಲ ಈಗಂತರೂ ಅವಶ್ಯ ಬೇಕದ ಈಗ ನಾವು ಬೇಕಲ್ಲ ನಿಮಗೆ ಯಾತಕ್ ಬೇಕು ಹೊಳಿ ದಾಟಾಕ ಬೇಕು ಕಂಡಪಟ್ಟಿ ಹೊಳಿ ಬಂದತಿ ದಾಟಾಕ ನಾವ್ ಬೇಕ ಇದರ ಅರ್ಥ ಏನ್ರಿ ಇದು ಮಾಯಾ ಪ್ರಪಂಚ ಎಂಬುದು ಇದು ಒಂದು ಹೊಳಿನ ಅದು ಒಂದು ಹೊಳಿನ ಹೌದು ಇದು ಮಾಯಾ ಪ್ರಪಂಚ ಎಂಬ ಇದು ಒಂದು ಹೊಳಿನ ಈ ಮಾಯಾ ಪ್ರಪಂಚ ಎಂಬ ಹೊಳೆಯನ್ನು ದಾಟಬೇಕಾದ್ರೆ ನಿಮಗೆ ಬೇಕು ನೀವು ನಾವು ಹೌದಲ್ಲ ಹೌದ್ರಿ ನೀವು ನಾವಿನಲ್ಲಿ ಕೂಡಬೇಕಾದ್ರೆ ನಿಮ್ಮಲ್ಲಿ ಒಂದು ಯೋಗ್ಯತಾ ಬೇಕು ಯೋಗ್ಯತಾ ಅಂದ್ರೆ ಏನು ಯೋಗ್ಯತಾ ಅಂದ್ರೆ ಏನು ಈಗ ಒಂದು ದೃಷ್ಟಾಂತ ಕೊಡ್ಲ ನಿನಗೆ ತಿಳಿಯಂಗ ಎಲ್ಲಾರಿಗೂ ತಿಳಿಬೇಕು ನನಗ ಅಷ್ಟ ಅಲ್ಲ ಎಲ್ಲಾರಿಗೂ ತಿಳಿಬೇಕು ಹೇಳು ಹೌದು ದೃಷ್ಟಾಂತ ನೀ ಎಲ್ಲಿಂದ ಬಂದಿ ಇಲ್ಲಿಗೆ ನಾನ ಬಾಳ ದೂರ ಏನಲ್ಲ ಇಲ್ಲೇ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕು ತುಳಸಿಗೇರಿಯಿಂದ ಬಂದಿನಿ ಹೌದು ಹೆಂಗ ಬಂದಿವ ಬಸ್ನ್ಯಾಗ ಟಿಕೆಟ್ ತಗಸಿದಾಗ ಕರ್ಕೊಂಡ್ ಬಂದಾನು ತಗಸಿಲಕ್ ಗಡ್ಡಿ ಬಡ್ದ ಅಲ್ಲೇ ಇಳಿಸಿ ಬರ್ತಿದ್ದಾವ ಬರೋಬರಿ ಇದೆ ಹೌದು ಟಿಕೆಟ್ ತೆಗೆಸಿ ಆ ಬಸ್ಸಿನ ಪದ್ಧತಿ ಪ್ರಕಾರ ಹತ್ತಿ ಕೂತಾಗ ಈ ಊರ ಪುಣ್ಯಕ್ಷೇತ್ರ ನಿನಗೆ ಬಂದು ಮುಟ್ಟೈತಿ ಸೌದಿ ಗ್ರಾಮಕ್ಕೆ ಬಂದು ಮುಟ್ಟಿದಿ ಹೌದ್ರಿ ಈಗ ಇದರಂತೆ ಸದ್ಯ ನೀನೇನ್ ಮಾಡ್ಬೇಕು ಸದ್ಗುರುನ ಕಡೆಗೆ ಹೋಗಿ ಮಹಾವಾಕ್ಯ ಎಂಬ ಟಿಕೆಟವನ್ನು ತೆಗೆಸಿ ನಡತೆಯುಳ್ಳಂತ ನಾವಿನಲ್ಲಿ ಹತ್ತಿ ಕುಂತದ್ದಾದರೆ ಪರಬ್ರಹ್ಮ ಸ್ವರೂಪವಾಗಲಪಟ್ಟಂತ ಸದ್ಗುರು ಏನಾಗ್ತಾನ ಅಂಬಿಗೆ ಗುರು ಹೌದು ಅಂಬಿಗನಾಗಿ ಈ ಮಾಯಾ ಪ್ರಪಂಚ ಏನದಲ್ಲ ಇದು ಹೌದು ಈ ಮಾಯಾ ಪ್ರಪಂಚ ಎಂಬ ಹೊಳೆಯನ್ನು ದಾಟಿಸಿಕೊಂಡು ಹೋಗುತ್ತಾನೆ ಇನ್ನು ನಾವ ಈಚೆ ಕಡೆ ದಂಡಾಗೈತಿ ಯಾಕೆ ಕೂತತಿ ಯಾಕೆ ಕುಂತದಂತ ನಾನು ವಿಚಾರ ಮಾಡೀನಿ ಒಂದು ಹಗ್ಗ ತಗೊಂಡು ಕಂಟಿಗೆ ಬಿಗದಾರು ಹಗ್ಗ ಹರಿವಲ್ತು ಕಂಟಿ ಕೀಳವಲ್ತು ನಾವು ಮುಂದಕ್ಕೆ ಬರವಲ್ತು ಆಶೆ ಅನ್ನುವಲ್ಪಟ್ಟಂತ ಹಗ್ಗ ಮಾಯಾ ಅನ್ನುವಂತ ಒಂದು ಕಂಟಿ ನೀನು ಹಿಡ್ಕೊಂಡು ಕೂತೈತಿ ಅದ ಕೇಳವಲ್ತ ಆಶೆ ಕ್ಷಯ ಆಗ್ಬೇಕು ಅಂದ್ರೆ ಏನು ನಾನು ಯಾರು ಏತರ ಸಲುವಾಗಿ ಇಲ್ಲಿ ಹುಟ್ಟಿ ಬಂದಿದ್ದೇನೆ ಮಾಡ್ತಕ್ಕಂತ ಕರ್ಮಾದಿಗಳೇನು ನಾನು ಎಲ್ಲಿ ಹೋಗಿ ಮುಟ್ಟುವನಿದ್ದೇನೆ ಎಷ್ಟನೇ ತಿಳಿದ ಮೇಲೆ ಈ ಮಾಯಾ ಪ್ರಪಂಚ ಎಂಬ ಹೊಳಿ ದಾಟಾಕ ನಿನಗೆ ಬರ್ತದೆ ಅಲ್ಲಿವರೆಗೆ ಬರುದಿಲ್ಲ ಅದೇ ಇಲ್ಲಿ ಎಷ್ಟೆಲ್ಲ ಹೇಳ್ತಿಕರ ನೀ ಯಾರು ಅನ್ನೋದು ತಿಳಿವಲ್ತ ನನಗ ಇಷ್ಟೆಲ್ಲ ಹೇಳಿನಿ ಹಂಗ ಮಾಡಿದ್ರೆ ದಾಟ್ತದ ಹಿಂಗ ಮಾಡಿದ್ರೆ ದಾಟ್ತದ ಇದೆಲ್ಲ ಗುರ್ತೈತಿ ಕರೆ ನೀ ಯಾರು ಅನ್ನೋದು ಹೇಳ್ಬೇಕಲ್ಲ ಗುರ್ತಾ ಮಾಡ್ಕೊಂಡ್ರೆ ಮತ್ತ ನಾಣ್ಯಾಕ ನೀ ಯಾರ ಕೇಳ್ತಿ ಅದಕ್ಕಾದ್ರೆ ಗುರ್ತ ಆಗ್ಲಾರ್ದಕ್ಕಾಗಿ ಕೇಳ್ಕೊತೇವೆ ಅನ್ನೋದು ಮಾತಾಡ ಹ್ಞೂ ಅಂತೀನಲ್ರಿ ಹೆಸರ್ಬೇಕು ನಿನ್ನಲ್ಲಿ ನಾ ಯಾವಾಗ್ಲೂ ಕಣ್ಣು ಮುಚ್ಚಿ ಮಾತಾಡೋದಿಲ್ಲ ಬರೀ ಹತ್ರದಾಗ ಇರ್ತಾನ ನಿದ್ರಿ ವ್ಯವಸ್ಥೆ ಆಗಿರ್ಬೇಡ ಬಿಟ್ಟಿನ ಅದನ್ನ ಏನಂತಿ ತಾವು ಯಾರು
ಇನ್ನು ನಿನ್ನಾಗ ನಾ ಮಾತಾಡ್ಬೇಕಾಗೈತಿ ಅಪ್ಪ ನಾವಿಬ್ರು ಇವತ್ತು ಹೇಗದೀವಿ ಅಂದ್ರೆ ಅಪರಿಚಿತರು. ಒಬ್ಬರ ಪರಿಚಯ ಒಬ್ರಿಗಿಲ್ಲ. ನಾನು ಇದು ನೂನ, ನೀನು ಇದು ನೂನ. ಸುಳ ಗುರ್ತಿಲ್ದ ಗುದ್ದಾಡಿ ಅಡು ಮುಂಡಿ ನೋವು ಮಾಡ್ಕೊಂಡು ಹೋಗೋದು ಅಗದಿಲ್ಲ. ಗುರ್ತ ಮಾಡಿ ಗುದ್ದಾಡ್ನಲ್ಲ. ಹೌದಲ್ಲ? ಹೌದು. ಹೌದಲ್ಲ? ನನ್ನನ್ನು ವಿಚಾರ ಮಾಡ್ತಕ್ಕಂತ ನೀನು ಯಾರು? ಗಾಳಿ ಕಾಡಿ ಬೀಸಾಕತ್ತೆ ನೀನು. ಹಂಗಾಗೋದೇನದ? ಹಂಗಾಗೋದ ಅದಿನ್ನ ನೋಡಪ್ಪ, ನಾ ಯಾರು ಅನ್ನೋದು ನಿನಗೆ ತಿಳಿದಿಲ್ಲ. ನಾನು ಮನುಷ್ಯನು. ಕೇಳಕಬ್ರು ಎಲ್ಲಿ ಮಟ್ಟ ಕೇಳ್ತಿ? ನೀ ಯಾರತ್ನ ಕೇಳಿ. ನಾನಾ ಮನುಷ್ಯ. ನಾನ ಅಂದ್ರ ನಾನಾ ಎಲ್ಲೈತಿ? ಏನ ನಾ ಎಲ್ಲೈತಿ? ನಾನಾ ಇದ ಮನುಷ್ಯನ? ಇದು ಎದಿ ಬಾಕ್ಸ್. ಅದೇನು ಮನುಷ್ಯ ಅಲ್ಲ. ಹೌದಾ? ಇದು ಮನುಷ್ಯನ ಹೊಟ್ಟಿ ಬಾಕ್ಸ್ ಇದು. ಮತ್ ಇದ್ರಾಗ ಯಾವ್ದು ಮನುಷ್ಯ ತಿಳ್ಕೊಂಡಿ? ನೀ ಯಾರ ವಿಚಾರ ಮಾಡಿದ? ಮರ ತಿಳಿಲಿಲ್ಲ ಅಂದ್ರ ನಿನಗೆ ತಿಳಿದಿಲ್ಲ ಅಂತ ಹೇಳ. ಸುಮ್ಮ ಯಾವ್ದಕ್ ಮನುಷ್ಯ ಅಂತ ಅಲ್ಲ, ಇದಷ್ಟು ಕೂಡ ಒಂದು ಮನುಷ್ಯ. ತಿಳಿಲಿಲ್ಲ ಅಂದ್ರೆ ಸುಳ್ಳ ಯಾವ್ದಕ್ ಮನುಷ್ಯ ಅಂತ ಅಂತ. ಇದೊಟ್ಟು ಕೂಡ ಇದು ಹೆಂಗ್ ಮನುಷ್ಯ? ನಿನಗೆ ತಿಳಿಯುವಂಗ ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾನ. ಯಪ್ಪ, ಈ ಗಾಡಿ ನೋಡಿ ಅನ್ನಿ. ಗಾಡಿ ಅಂದ್ರ ಎತ್ತಿನ ಬಂಡಿ ಚಕ್ಕಡಿ ನೋಡಿಲ್ಲ. ಎಲ್ಲಾರು ರೈತರಿದ್ದಾರೆ. ಅವ್ರ ಮನೆಗಳೊಳಗೆ ಚಕ್ಕಡಿ ಅದಾವ. ಈಗ ಎಲ್ಲಾರ ಮನೆ ಟ್ರ್ಯಾಕ್ಟರ್ ಆಗ್ಯಾಬಿಡು. ಎತ್ತಿನ ಬಂಡಿ ಹೋಗಿರ್ಬೇಕು ಬಹುಶಃ. ಅದಾವ್ ಕರೆ. ಆ ಚಕ್ಕಡಿ ತಯಾರು ಮಾಡ್ಬೇಕಾದ್ರೆ ಎಷ್ಟು ಮಂದಿ ಬೇಕು? ಇಬ್ರು ಬೇಕ. ಕಟ್ಟಿಗೆ ಸಾಹಿತ್ಯಗಳನ್ನೆಲ್ಲಾನು ಯಾರು ತಯಾರು ಮಾಡ್ತಾರೋ? ನಮ್ ಬಡಿಗಾರ್ ಸರ್ ತಯಾರು ಮಾಡ್ತಾರ. ಕೆಬ್ಬಣ ಸಾಹಿತ್ಯಗಳನ್ನೆಲ್ಲ ಯಾರು ತಯಾರು ಮಾಡ್ತಾರೋ? ಕಂಬಾರ್ ತಯಾರು ಮಾಡ್ತಾರ. ಇವರಿಬ್ರು ಕೂಡಿ ಒಂದು ಸಾಟ ತಯಾರು ಮಾಡಿ ಅದಕ್ಕೆ 2 ಗಾಲಿ ಹಾಕಿ ಒಂದು ಉದ್ದಿಗೆಗೆ ಒಂದು ನಗ ಕಟ್ಟಿಬಿಟ್ರೆ 2 ಎತ್ತಿನ ಹುಡಿದ್ರ ಅಂದ್ರೆ ಹೆಂಗ್ ಉಳ್ತತೋ ಹಂಗಿದು ಒಂದು ಗಾಡಿನ. ಈ ಗಾಡಿ ತಯಾರು ಮಾಡಕ್ಕೂ ಇಬ್ರು ಬೇಕಾ? ಬರೋಬರಿ ಐತಿ. ನಿನ್ನ ಮುಂದೆ ಕರೆನೇ ಹೇಳ್ತಾನ. ಮತ್ತೆ ಸರಿ ಅದ. ಇದು ಗಾಡಿ ತಯಾರಾತ್ ಬಿಟ್ಟು ನಿನ್ನಂಗ ಹೋಗು. ನಿನ್ನಂಗ ಮಾತಾಡ. ಇದು ಒಂದು ಗಾಡಿನ. ಇದು ಗಾಡಿ ತಯಾರು ಮಾಡಕ್ ಇಬ್ರು ಬೇಕಾ? ಇಲ್ಲ ಮಾಡ್ಯಾರ ಬಿಡ. ತಯಾರಾಗೈತಿ. ತಯಾರು ಮಾಡಿ ಬಿಟ್ಟಾರು. ಇಲ್ಲಿ ಬಂದು ನಿಂತನ. ಗಾಡಿ ನಿಂತದಪ್ಪ ನಡೀತದಪ್ಪ ಅಂದ್ರೆ ನಡ್ಸಾಕ್ ಹೋಗ್ಬಿಟ್ರ ಅವ್ರು ಬೇಕಲ್ಲ. ಅವ್ ಬೇಕಲ್ಲ. ಮತ್ತೆ ಒಬ್ಬ ಬೇಕಾ? ನೀನು ಮಾತಾಡ್ಸವ ಯಾರವ? ನಿನ್ನ ಯಾರವ ಮಾತಾಡ್ಸವ ಯಾರು? ನೀನ್ ನಡ್ಸವ ಯಾರು? ನುಡ್ಸವ ಯಾರು? ಹಂಗ ಸುಮ್ ನಿಂದ್ರಬೇಡ. ಅವ್ ಒಳಗ್ ಕೂತ್ಕೊಂಡು ಮಾತಾಡ್ಸವ ಯಾರು? ಅವನ ನಿನಗ್ ಗೊತ್ತಿಲ್ಲ. ಅವನ ಬರ್ತದಿ. ಗುರ್ತೈತಿ ಕರೆ ಹೇಳೋದಿಲ್ಲ. ಗುರ್ತೈತಿ ಕರೆ ಹೇಳಂಗಿಲ್ಲ. ಅದಾನ ಯಾರು? ದೇವನ ಮನೆ ಇದು ಈ ಜಗವೆಲ್ಲ. ದೇವನ ಮನೆ ಇದು ಈ ಜಗವೆಲ್ಲ. ಬಾಡಿಗೆದಾರರು ಜೀವಿಗಳೆಲ್ಲ. ಜೀವಾತ್ಮನ ಬಾಡಿಗೆ ಮಣಿ ಎಲ್ಲ ಕಾಣಿಸುವ. ಇದು ದೇವನ ಮಣಿ. ಹೌದು. ಸೃಷ್ಟಿ ಅಲ್ಲ. ಹೌದಲ್ರಿ. ಇದು ಆತ್ಮನ ಮಣಿ. ಜೀವಾತ್ಮನ ಮಣಿ. ಬಾಡಿಗೆ ಮಣಿ. ಹೌದು. ಬಾಡಿಗೆ ಮನ್ಯಾಗ 2 ದಿವಸ ಇರ್ತಿ. 2 ದಿವಸ ಇರುದ್ರಿ. 2 ದಿವಸ ಇರ್ತೀನಿ. ಇರು ಮಠ ಇರುದು ಇದ್ದಿಂದ ಮತ್ತೆ ಖಾಲಿ ಮಾಡೋದು. ಬಾಡಿಗೆ ತೀರ್ತಂದ್ರ ಅದೇ ಖಾಲಿ ಮಾಡೇ ಬಿಡುದು. ಹೌದು. ಜಾಗ ಬಿಡಿಲಿತ್ತಾನ. ಹೌದು. ಬಾಡಿಗೆ ತೀರೈತಿ ಇರಂಗಿಲ್ಲ. ಹೇಳಿಲ್ಲ ಮೊದಲು ತಾನ. ತಗೋ ನೀನ್ ಗಂಟಾ ಮಟ್ಟಿ ಕಟ್ಕೋ ಹೋಗಿಬಿಡು. ಅವಾಗ ಇದಕ್ಕೇನಂತಾರ? ಇದಕ್ಕೆ ಹೆಣ. ಆತ್ಮ ಇರುವವರೆಗೆ ಮನುಷ್ಯ. ಆತ್ಮ ಹೊರಗೆ ಹೋದ ಕೂಡಲೇ ಹೆಣ. ಇಷ್ಟ ಅಂತಾರ. ಇಷ್ಟ. ಹೌದು. ಆದ್ರೆ ಈ ಮಾನವನಿಗೆ ಶ್ರೇಷ್ಠ ಅಂದ್ರೆ ಇದು ವಿಚಾರ. ಇದೊಂದು ವಿಚಾರ. ಯಾಕೆ ಮಾನವನಿಗೆ ಶ್ರೇಷ್ಠ ಅಂದ್ರೆ ಉಳಿದ ಪಶು ಪಕ್ಷಿ ವೃಕ್ಷಾದಿಗಳೆಲ್ಲ ಯಾಕೆ ಶ್ರೇಷ್ಠ ಅನ್ನಲಿಲ್ಲ? ಜಾಗ್ರ ಸ್ವಪ್ನ ಸುಸುಪ್ತಿ. ಹೌದು. ಜಾಗ್ರ ಸ್ವಪ್ನ ಸುಸುಪ್ತಿ ಅಂದ್ರೆ 3 ಅವಸ್ಥಾ ಮಾನವನಿಗೆ ಇರ್ಲಿಕ್ಕೆ ಬರ್ತದ. ನಾಯಿನರಿಗನ್ಲಿಲ್ಲ, ಬರಂಗಿಲ್ಲ. ಗಿಡ ಮರಗಳಿಗನ್ಲಿಲ್ಲ, ಅಣಂಗಿಲ್ಲ. ಕ್ರಿಮಿ ಕ್ರೀಟಗಳಿಗನ್ಲಿಲ್ಲ, ಅಣ್ಲಿಲ್ಲ. ಮಾನವನಿಗೆ ಮಾತ್ರ ಶ್ರೇಷ್ಠ ಅಂದ್ರು. 3 ಅವಸ್ಥಾ ಅರಿಯುವುದರಿಂದ ಇದಕ್ಕ ಶ್ರೇಷ್ಠವಾಗಲ್ಪಟ್ಟಂತ ಮಾನವ ಜನ್ಮ ಅಂತಾರ. ಹೌದು. ಇಂಥ ಶ್ರೇಷ್ಠವಾಗಲ್ಪಟ್ಟಂತ ಮಾನವ ಜನ್ಮ ತೆಗೆದುಕೊಂಡು ಬಂದಿ. ಹೌದು. ಇದರ ಲಾಭ ಏನು? ಹಿಂಗ ಕೇಳಕತ್ತಿದ್ದೇನೆ. ಹಿಂಗ ಬರೋಲ್ಲ. ಎರಡರೊಳಗೆ ಒಂದು ಮಾಡೋದು. ಎರಡರೊಳಗೆ ಒಂದ ಮಾಡಿಬಿಡುದು. ಮಾನವನಾಗಿ ಹುಟ್ಟಬೇಕ್ಯಾಕ? ಹುಟ್ಟಿ ಬಂದ ಮೇಲೆ ಏನ್ ಮಾಡಿದ್ರೆ ಸ್ವಾರ್ಥಕ್ಕಾಗ್ತದ. ಇಷ್ಟ ಅಲ್ಲ ಜಗದ. ಅಷ್ಟ ಹೇಳಿ ನನಗೆ. ನಾ ಏನ್ ಹೇಳ್ತನು, ಹಿಂದ್ ಹಿರಿಯರ್ ಜಾರ್ಗ ಆಸ್ತಿ ಗಳಿಸಿ ಗಾವನಂಗ ಆಸ್ತಿ ಗಳಿಸಿ ಇಟ್ಟಿದ್ರಂದ್ರ ಕುಡು ತಿಂದು ಮಜಾ ಮಾಡಿ ಅಳಗಾಲ ಹಚ್ಚಿ ಕಳೆದ್ ಬಿಡುದು. ಹಿಂದ್ ಮಕ್ಕಳಿಗೆ ಏಟು ಬಿಡಂಗಿಲ್ಲ, ಒಟ್ಟ ಆಗಿ ಮಾಡಿ ಬಂದ್ಬಿಡುದು. ಇದು ಬಹಳ ಹೊಲಸಾದ. ಹೌದಿಲ್ಲ? ಮತ್ತಿಲ್ಲ ದುಡ್ದು ಗಾಸೋದು.
ದುಡ್ಡು ಗಳಿಸೋದು. ದುಡ್ಡು ಗಳಿಸೋದು? ಹೌದು. ಅಂತದ್ ಏನ್ ಗಳಿಸ್ಬೇಕು? ಎಂತದು ಏನ್ ನೀ ಗಳಿಸಿ ನಿಂದ ನನಗೆ ಹೇಳ. ಮಂದಿದ್ ಬ್ಯಾಡ, ನಂದು ಅಷ್ಟೇ ಹೇಳಕತ್ತಾನ. ಯಪ್ಪ ನಮ್ಮ ಹಿರಿಯರ್ದು ಬರೀ 1 ಎಕರೆ ಆಸ್ತಿ, 1 ಎಕರೆ ಇತ್ತು. ಅದು ಮಡ್ಯಾಗಿತ್ತು. ನಾನೇನು ಹುಟ್ಟಿ ಬಂದ ಮೇಲೆ ನನಗೆ ತಿಳುವಳಿಕೆ ಬಂತು. ನನ್ನಿಂದ 10 ಕೋರಿ ಹೊಲ ತಯಾರು ಮಾಡೀನಿ. ಎಷ್ಟು ದರ್ಬಾರ್ ಇರ್ಬೇಕು ಬಂಟಂತ. ಹೊಲ ತಯಾರು ಮಾಡಿದ ಅವನು ಯಾರು ನೋಡಿದಿಲ್ಲ. ಮತ್ತೆ ತುಂಬಾ ಹೊಳಿ ಮುನುಗ್ತತ್ತ. ನೀ ಮಾಡಿದ್ರೆ ಬಹಳ ಹೆಚ್ಚಿಂದ ಹೌದಿಲ್ಲ? ಹೊಳಿ ಮುನುಗ್ತೈತೆ, ತುಂಬಾ ಹೊಳಿ ಮುನುಗ್ತತ್ತ. ತುಂಬಾ ಈಗೇನು ನೀರು ಬಂದತ್ತಲ್ಲ, ಈಗ ನೀರಾಗೈತಿ ನನ್ನ ಹೊಲ. ನೀರಾಗೈತಿ ಈಗೇನು ಮಾತು ಹೊಳಿ ಇಳಿತಿ, ಅವಾಗ ನನ್ನ ಕಾಲಿನ ಹೊಲ ಖಾಲಿ ಆಕತಿ. ಅದ್ ನನ್ಗೆ ಗೊತ್ತಾಕತಿ. ಮುಂದ್ ತಕರಾರು ಬರಬಾರ್ದ. ನನ್ ತಿಳಿದಿಲ್ಲ. ಹೊಳಿ ಬಂದ್ರೆ ಹೊಲ ಮುಣುಗ್ತೈತಿ. ಹೌದು. ಹೆಂಗ್ ಮುಣುಗ್ತೈತಿ? ಹೊಳಿ ಬರ್ಲಿಲ್ಲ ಅಂದ್ರೆ ಮುಣುಗುದಿಲ್ಲ ಹೇಳಕತ್ತಲ್ಲ. ಗೊತ್ತಾಯ್ತು ನನಗೆ. ಹೇಳ. 10 ಕೋರಿ ಹೊಲ ನನ್ನಿಂದ ತಯಾರು. ಊರಾಗ ದೊಡ್ಡ ಮನಿ, 4 ಅಂತಸ್ತಿನ ಬಿಲ್ಡಿಂಗ್ ಐತಿ. ಎತ್ತರ ಮನಿ ಅಂದ್ರೆ ನಿಂದ. ಬಸ್ ಸ್ಟ್ಯಾಂಡ್ ಬಂದ್ ನಿಂತಿಲ್ಲ, ಎತ್ತರ ಕಾಣುದು ನಂದ ಅದ. ಬಿರ್ಸದ ಹೇಳುವ. ಆ ಮನೆಯೊಳಗ 4 ಎತ್ತ ಮಾಡೀನಿ. ಯಾರು ಹೂಡು? ಎಲ್ಲಿ ರಾಡಿ ಮಾಡ್ಯಾಳ? ಯಾವ ರಾಡಿ ಅಲ್ಲ, ಕಾರ್ ಉಣ್ಣದಾಗ ನಮ್ಮ ಹೂಡು ಅದಾವ. ಹೂಡು 4 ಎತ್ತ, 4 ಆಕಳ, 5 ಎಮ್ಮಿ, 6 ಕ್ವಾನ. ಅದೊಂದು ಹೆಚ್ಚಾತ್ಲೆ ಯಾಕೋ. ನಂದು ಯಾವಾಗಲೂ ಒಂದು ಹೆಚ್ಚ ಇರ್ತದ. ಯಾಕೆ ಹೆಚ್ಚಂದ್ರ ನಮ್ದು ಹಳ್ಳಿ ಊರ, ಕರೆಂಟ್ ಲಗಳು ಬಾಳ ಅಭಾವ ಇದೆ ನೀರಿಂದ. ಹೌದಿಲ್ಲ? ಕರೆಂಟ್ ಹೋತು, ಊರಾಗ ನೀರ್ ಬರುದಿಲ್ಲ. ಹೊಳಿ ಸಮೀಪ ಐತಿ. ಊರ್ಗಾರಿಕೆ ಅದೊಂದು ಪರೋಪಕಾರ ಮಾಡಕ್ ಬಿಟ್ಟಿನಿ. ಯಾರಿಗೆ ನೀರು ಬೇಕಾಗ್ತಾವೋ ಪಾನಿನ ಮೇಲೆ 1-5-6 ಕೊಡ ಹಾಕುದು, ಹೋಗುದು, ತರೋದು, ತಗೊಂಡ್ ಕುಡಿದು ಬಿಡುದು. ಮಂದಿಗೆ ಎಷ್ಟು ಉಪಕಾರ ಮಾಡಿ ಪರೋಪಕಾರ ಸಲಾಗಿ ಅದಕ್ಕೆ 6 ಕ್ವಾನ್ ಅದಾವ. ಮತ್ತೇನ್ ಮಾಡಿ ಏನ್ ಇನ್ನೇನು ಬಾಳ ಹೇಳ್ಕೊತ ಕೂತ್ರ ಬೆಳತಾನ ಹೇಳಿದ್ರು ತೀರಂಗಲ್ಲ. ಸ್ವಲ್ಪ ಹೇಳಿಬಿಡ್ತಾನ. ಯಪ್ಪ 4 ಮಕ್ಕಳು, 1 ಹೆಂಡತಿ ಐತಿ. ಕಿದು ಬಿರ್ಸಾತ್ ನೋದಾಗದ ಹೆಂಗ್ರಿ? ಎಲ್ಲಾ ಬಾಳ ಮಾಡಿ 1 ಹೆಂಡತಿ ಐತಿ ಅಂದ್ಲ್ಯಾ. ಏನ್ ಈ ಕಡೆ ಗಳಸಾಕತ್ತಿಲ್ಲ, ಅದಕ್ಕೆ ಅದು 1 ಉಳಿತಿ. ಮತ್ ಇನ್ನೊಂದ್ ಸಂಶಯ ನನಗ. ನಮ್ಮ ಮನಿ ಇದ್ರಿಗೆ ನಾವ 2 ಹೆಂಡ್ರನಾಗಿದ್ದಾವ. 2 ಹೆಂಡ್ರನಾಗಿದ್ದ. ಹೊತ್ತು ಮುಣುಗಿದ್ದಿ ಅವ್ರ ಮನ್ಯಾಗ ಜಗಳ ಚಾಲು. ಹೊತ್ತು ಮುಣಕು ಜಗಳನ ಚಾಲು. ಏನ್ ಒಟ್ಟ ದಿನ ಇವತ್ತು ಇಲ್ಲ ಅನ್ನಂಗಿಲ್ಲ. ಹೊತ್ತು ಮುಣುಗ್ತಿ ಅಂದ್ರ ಅವ್ರ ಆ ಕಾರ್ ಜಗ್ಗುದು, ಇವ್ರ ಈ ಕಾರ್ ಜಗ್ಗುದು. ಇದು ಜಗಳಕ್ಕಿತ್ತ. ಅವ್ರ ಮನ್ಯಾಗ ಬಾಯ್ ಆಗ ಕತ್ತಿ ನಾನೇನು ಕರುತ್ತಿದ್ದಿಲ್ಲ. ಮತ್ತ ಅವ್ರ ನಮ್ಮ ಮನ್ಯಾನ ಕಂಬಳಿ ಹೆಗಲಿಗೆ ಹಾಕೊಂಡ್ ಹೋಗಿ ಅವ್ರ ಮನ್ಯಾಗ ನಡು ಮನ್ಯಾಗ ಹಾಸ್ತಿದ್ನಿ. ಹಾಸಿ ನಾನ ಕುಂದ್ರದ, ತಮ್ಮ ಈ ದಗದೇನೋ ನಿಂದು ಅಲ್ಲ, ಹಿರ್ತಾನ ಮಾಡೋ ಪದ್ಧತಿ ಇದೆ. ಅವ್ರಿಗೆ ಬುದ್ಧಿ ಹೇಳ್ತಿದ್ನಿ. ಅಕಸ್ಮಾತ್ ನಾ ಆದ್ನಿ ಅಂದ್ರೆ ಅವ ನಾ ಬರೀ ಕಂಬಳಿ ಹೋದನ, ಅವ ಕುರ್ಚನ ತಂದ ಮನೆಯಾಗಿಟ್ಟು ಹಿರ್ತಾನ ಮಾಡ್ಬೇಕತ್ತ. ಅದಕ್ಕೆ ಅದು 1 ಮೇಲೆ ಸಾಕಾಗೈತಿ. ಇದು ಬಹಳ ಸಂತೋಷ ಆತ್ ನೋಡು. ಮನುಷ್ಯ ಏಕಪತ್ನಿ ವರ್ತನದ ಇರಬೇಕು, ನೀತಿಯಿಂದ ಇರಬೇಕು. ಹೌದು, ನೀತಿ ಮಾರ್ಗ ಇರಬೇಕು. ಹೌದಲ್ರಿ? ಇದೆಲ್ಲ ಬರೋಬರಿ. ಹೌದು. ಅಂತೂ ಇದನ್ನೆಲ್ಲ ನನ್ನಿಂದ ತಯಾರ್. ಇದಕ್ಕೆ ಮಾಲಕರು ಮತ್ತಾರಿಲ್ಲ, ನಾನೇ ಮಾಲಕರು. ನನ್ನಿಂದ ತಯಾರ್. ನಿನ್ನ ಯಾರು ಮಾಡ್ಯಾರ? ನಮ್ಮವ್ವ ನಮ್ಮಪ್ಪ ಮಾಡ್ಯಾರ. ನಿಮ್ಮವ್ವ ನಿಮ್ಮ ಅಪ್ಪ ನೀನು ಮಾಡ್ಯಾರ? ನಿಮ್ಮವ್ವ ನಿಮ್ಮಪ್ಪ ನೀನು ಹೇಗ ಮಾಡ್ಯಾರ? ಅವ್ರು ಮಾಡುವಾಗ ಅಲ್ಲಿಲ್ಲ, ಕೇಳಿದ್ರೆ ಹೇಳಕ್ ಚಂದ. ಅವ್ರು ಯಾವಾಗ ಮಾಡ್ಯಾರ ಅಂದ್ರೆ ನಾನು ನೋಡಿನಿ. ಕೈ ಮಾಡ್ಯಾರ? ಇಲ್ಲ. ಕಾಲ್ ಮಾಡ್ಯಾರ? ಅದು ಇಲ್ಲ. ಕಣ್ಣ, ಮೂಗ, ಕಿವಿ, ಬಾಯಿ, ತಲೆ ಒಂದರಿ ಯಾವ್ದಾರೆ ಮಾಡ್ಯಾರ ಹೇಳು. ನಿನ್ನ ತಲೆ ಸುದ್ದಾಗಿಲ್ಪ ನಿಂದ. ಹಿಂಗ ಜಗತ್ತಿನೊಳಗೆ ಯಾರಿಗೂ ಬಿಡಿಬಿಡಿಸಿ ಮಾಡಾಕ ಬಂದಿಲ್ಲ. ಇಲ್ಲಿ ಕೂತಾರ ಯಾರನ್ನ ಕೇಳ. ಮತ್ತ ಅವ್ರನ್ನ ನಾನು ಬಿಡ, ಅವ್ರನ್ನ ಕೇಳ. ಯಾರಿಗೂ ಬಿಡಿಬಿಡಿಸಿ ಮಾಡಾಕ ಬಂದಿಲ್ಲ, ಅವ್ರಿಗೂ ಮಾಡಿಲ್ಲ, ಯಾರು ಮಾಡೋದೂ ಇಲ್ಲ. ಅವ್ರು ಯಾವಾಗ ಮಾಡ್ಯಾರೋ, ಎಷ್ಟೊತ್ತನ್ಯಾಗ ಮಾಡ್ಯಾರೋ, ಹೆಂಗಾಗ ಮಾಡ್ಯಾರೋ, ಒಟ್ಟು ಮಾಡೋಂಗ ಮಾಡಿ ಬಿಟ್ಟಾರು. ಇಲ್ಲಿ ಬಂದು ನಿಂತನು. ಬಂದಿಂದ ಇದನ್ನೆಲ್ಲ ನಾ ಮಾಡೀನಿ. ಇಷ್ಟು ಒಂದು ನನಗೆ ಗುರ್ತ. ಏನು ಹೆಂಗೆ ಮಾಡ್ಯಾರಂದ್ರೆ ಈಕೆ ಗುರ್ತಾಕತಿ ನಾರೇ ತಿಳ್ಕೊಬೇಕ. ನೀ ಮಾಡಿದಂತ ಐಶ್ವರ್ಯ ಎಂಥದ್ದು ಎಂಥದ್ದು ಹೇಳಲ್ಲ. ಸಿರಿಯು ಸತಿ ಸುತ್ತಾಗಿದ್ದರು ನಿಜವೆಂದು ನರ ನಂಬಿ. ಸಿರಿಯು ಸತಿ ಸುತ್ತಾಗಿದ್ದರು ನರ ನಂಬಿ. ಮರಿದೆ ಮೈ ಮರೆದು ಹೌದು
ಮನುಜ ನೋಡುವ ಓರಿ ಸಿರಿ ಅಂದ್ರ ನಿನ್ನ ಸಂಪತ್ತು ಸತಿ ಅಂದ್ರ ನಿನ್ನ ಹೆಂಡತಿ ಸುತರ ಅಂದ್ರ ನಿನ್ನ ಮಕ್ಕಳು ನಿನ್ನ ಹೆಂಡ್ರು ಮಕ್ಕಳು ನೀನು ಸತ್ತ ಮೇಲೆ ಹೌದು ಇವ್ರೆಲ್ಲ ಎಲ್ಲಿವರೆಗೆ ಬರ್ತಾರ ಇವ್ರು ಯಾರು ಬಿಟ್ರು ಅವ್ರು ಬಿಡುದಿಲ್ಲ ಹೆಂಡ್ರು ಮಕ್ಕಳು ಅಯ್ಯೋ ಹೆಂತಂದ್ರೆ ಹೆಂತಿನಲ್ಲ ಮತ್ತ ನಿನ್ ಮುಂದೆ ಕರೆನ್ ಹೇಳ್ತೇನ್ರಿ ಮತ್ತ ಹೆಂತಂದ್ರೆ ಹೆಂತಿನ ಅಲ್ಲಕ್ಕೆ ಹೆಂತಿನ ಅಲ್ಲವ್ರಿ ಏನ್ ಹೇಳ್ಬೇಕು ಅಲ್ಲ ಹೆಂತಿನ ಅಲ್ಲ ಆಟ ಜೀವದಾಳ ನನ್ನ ಮೇಲೆ ಜೀವದಾಳ ಅಂದ ಅನ್ನೋದಕ್ಕೆ ಹಿಂಗೈತಿರಿ ಕಣ್ಣಾಗ ಹಾಕಿ ಮುಚ್ಕೋತಾಳ ಕಣ್ಣಾಗ ಹಾಕಿ ಮುಚ್ಕೋತಾಳ ಅಂದ್ರೆ ಏನು ಅಷ್ಟು ಪ್ರೀತಿ ಅದಾಳಂತ ಪ್ರೀತಿ ಉಳ್ಳಂತ ಹೆಂಡ್ರು ಮಕ್ಕಳು ನೋಡ್ರಿ ಹೆಂಡ್ರನ ಮಕ್ಕಳನ್ನ ಮಾಡಿದಿ ಜ್ವಾಕಿ ನೀ ಕೊಡ್ದಿತ್ತು ಅವ್ರ ಹಿಂದಿನ ಬಾಕಿ ಋಣ ಮುಟ್ಟುತ್ತೆ ನೂಕ್ಯಾರು ನೀನು ಹೊರಗಾಕಿ ಎಲ್ಲಿ ಮಠ ಯಪ್ಪ ಅವ್ರು ಬರ್ತಾರ್ರಿ ಎಲ್ಲಿ ಮಠ ಬರ್ತಾರ ಇಡು ಜಾಗದ ಮಠ ಇಡು ಜಾಗ ಅಂದ್ರೆ ಯಾವ್ದು ಸ್ಮಶಾನದವರೆಗೆ ಬರ್ತಾರ ಅಲ್ಲಿ ಮಠ ಬರ್ತಾರೋ ಹೋತ್ ಪೀಡ ಹತ್ತಾರ ಅವ್ರು ಮತ್ತೆ ಹೊಳ್ಳೆ ಮನಿಗೆ ಬರ್ತಾರ ಬಂದ 3 ದಿನದಾಗ ಹುಗ್ಗಿ ಮಾಡ್ಕೊಂಡ್ ಹೊಡಿತಾರ ಊಟ ಸವಿ ಊಟ ಮಾಡ್ತಾರ ಸವಿ ಊಟ ಯಾಕೆ ಮಾಡ್ತಾರ ಅಂದ್ರ ಬಡ್ಕೊಂಡ್ ಬಾಯಿ ಹೊಲಸಾಗಿರ್ತದ ಅದಕ್ಕಾಗಿ ಸುವಿ ಊಟ ಮಾಡುದು ಹೋತಿದ್ ಪೀಡ ಅಂತಾರ ಅವ್ರ ಏನಿದ್ರ ನಿಗ್ರ ಒಂದಿನ ಮನ್ಯಾಗ ಇರೋದು ಬಾವ ತಾಳ ಎಲ್ಲಿದು ಹಾಳಾಗಿ ಹೋತಾಳ ಯಾಕೆ ಹೋಗಲ್ಲ ಇದ್ದಾಗೂ ಇಲ್ಲ ಇರ್ಲಾರ್ದಾಗೂ ಇಲ್ಲ ಐಶ್ವರ್ಯದ ಮಾಡಿ ಊಟ ಮಾಡ್ತಾಳ ಕಮ್ಗ ತಿನ್ಕೋತ ಕುಂದಿರ್ತಾಳ ಮಕ್ಕಳ ಹೌದು ನೋಡು ಓರಿ ದರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲ ಪರಮಾಣುಗಳ ಅನಿತ್ಯನಿತು ಎನಿಸಿತ್ತೊಂದೊಂದು ಜೀವರ ಬಸಿರೊಳು ಬಂದು ಧರೆ ಅಂದ್ರೆ ಭೂಮಿ ಪಡವೆ ಅಂದ್ರೆ ಭೂಮಿಗೆ ಒಂದು 100 ಹೆಸರು ಬಂದಾವ ಹೌದು ನೀರಿಗೆ 300 ಹೆಸರಿಟ್ಟಾರ ಒಬ್ರ ಜ್ಞಾನಿಗಳ ಹೌದಲ್ 300 ಹೆಸರು ಹೌದಲ್ ಧರೆ ಅಂದ್ರೆ ಭೂಮಿ ಒಮ್ಮೆ ಕುಟ್ಟಿ ಪುಡಿ ಮಾಡಿ ಎತ್ತಿ ಗಾಳಿಗೆ ತೂರಿದರೆ ಎಷ್ಟು ಕಣಗಳಾಗಬಹುದು ಎನಸಲಿಕ್ಕೆ ಬಾರದಷ್ಟ ಕಣಗಳಾಗ್ತಾವ ಹೌದಲ್ರಿ ಅಷ್ಟು ಸಲ ನೀ ಹುಟ್ಟಿದಿ ಅಷ್ಟು ಸಲ ಸತ್ತದಿ ನೀನು ಎಲುವ ಒಂದಕ್ಕೊಂದು ಜೋಡಿಸಿ ಒಗದಾದ್ರೆ ಹಿಮಾಲಯ ಪರ್ವತಕ್ಕಿಂತ ಹೆಚ್ಚು ಬೀಳ್ತದ್ದು ಅಷ್ಟು ಹ್ಞೂನ್ರಿ ನಿನ್ನ ತಾಯಿ ಮರಿ ಹಾಲು ಎಟ್ಟು ಕುಡ್ದಿ ಎಷ್ಟಪ್ಪ ಸಪ್ತ ಸಮುದ್ರದಷ್ಟು ನಿನ್ನ ತಾಯಿ ಮರಿ ಹಾಲು ಕುಡ್ದಿ ಹೌದಲ್ರಿ ಅಷ್ಟು ಸಲ ಸತ್ತದಿ 2 ಸಲ ಹುಟ್ಟಿದಿ ಹೌದು ಮತ್ತ ನಿನ್ನ ಚರ್ಮ ತಗದ ಒಂದಕ್ಕೊಂದು ಜೋಡಿಸಿ ಹೊಲ್ದಾದ್ರೆ ಈ ಪೃಥ್ವಿಗೆ ಅಳತೆಯಾಗಿ ಹೆಚ್ಚಾಗಬಹುದು ಇನ್ನು ಹೆಚ್ಚಾಗಬಹುದಲ್ರಿ 2 ಸಲ ಸತ್ತದಿ 2 ಸಲ ಹುಟ್ಟಿದಿ ಇದು ಕಡಿ ಜನ್ಮ ಇದು ಕಡಿ ಜನ್ಮದ ಹೌದಲ್ರಿ 84 ಲಕ್ಷ ಯೋನಿಗಳಲ್ಲಿ ತಿರುಗಿ ಬಂದಿ ಹೌದು ಇದು ಕಡಿ ಜನ್ಮ ನಿನಗೆ ಏನೆಲ್ಲ ಕೊಟ್ಟು ಕಳಿಸ್ಯಾನ ಇಲ್ಲಿ ಎಲ್ಲಾ ಕೊಟ್ಟಾನ ಎಲ್ಲ ಅಂದ್ರೆ ಏನ್ ಕೊಟ್ಟಾನು ಆಟ ತಿಳಿದಲ್ಲ ಕೈ ಕೊಟ್ಟಾನ ಕಾಲು ಕೊಟ್ಟಾನ ಮೂಗು ಕಣ್ಣು ಬಾಯಿ ಕಿವಿ ಕೊಟ್ಟಾನ ಮತ್ತೆ ತಲೆ ಕೊಟ್ಟಾನ ವಿಚಾರ ಮಾಡಕ್ ಬುದ್ಧಿ ಕೊಟ್ಟಾನ ಮತ್ತೆ ಎಲ್ಲ ಹೇಳ್ತಾನಲ್ಲ ಇರ್ಲಿ ಇವು ಕೂದ್ಲ ಈ ಕೂದ್ಲು ಬೆಳೆದಂಗ ನೀನು ಮೂಗು ಬೆಳೆದಂದ್ರೆ ಹೆಂಗಾಕಿತ್ತು ನೆಲಕ್ಕೆ ಎಳ್ಕೊತ ಅಡ್ಡಾಡ್ತಿತ್ತು ನೆಲಕ್ಕೆ ಎಳುತ್ತಿತ್ತು ನಿನ್ನ ಅವೈಗಳನ್ನು ಎಷ್ಟೆಷ್ಟು ಪ್ರಮಾಣಲಿ ಕೊಡಬೇಕು ಹೌದು ಬೇಕಾದ ಶ್ರೇಷ್ಠವಾಗಲ್ಪಟ್ಟಂತ ತಲೆ ನಾನು ಏನು ಮಾಡಿದ್ರೆ ಏನು ಆಗುತ್ತೇನೆ ತಲೆ ಕೊಟ್ಟಾನ ಭಗವಂತ ತಲೆ ಕೊಟ್ಟಾನ ಹೌದಲ್ರಿ ಇದನ್ನೆಲ್ಲ ಬಿಟ್ಟು ಎದಕ್ಕೆ ಬೇಡೈತಿ ಬರೀ ಇದಕ್ಕ ಗಂಟು ಬಿದ್ದೀನಿ ನೀ ಯಾರು ನಾ ಯಾರು ಬರೀ ಗಳಿಸಬೇಕು ಅಂತಾದ ಗಳಿಸಬೇಕು ಇಂಥ ಗಳಿಕೆಯಿಂದ ಸುಖ ಇಲ್ಲ ಇಂತಾದ್ ಗಳಿಸಿದ್ರೆ ಸುಖ ಆಗೋದಿಲ್ಲ ಮತ್ತೆ ಇನ್ನೊಂದು ಹೇಳ್ತಾರಲ್ರಿ ಆಕೈತಿ ಇದು ಕ್ಷಣಿಕ ಸುಖ ನಿಜವಾದ ಸುಖನೇ ಬೇರೆ ಅದು ಬೇರೆ ಮತ್ತೇನೋ ಮಾನವ ಜನ್ಮ ಏನೋ ದೊಡ್ಡದತ್ತಾರಲ್ಲ ಏನದು ಅದನ್ನ ಮತ್ತೆ ಹೇಳಿ ನನಗೆ ಬಾಳ್ ದೊಡ್ಡದ ಹಾನಿ ಮಾಡಬೇಡ್ರಿ ಹುಚ್ಚಾಪಗಳ್ರಿ ಸ್ವಾರ್ಥ ಮಾಡ್ಕೋರಿ ಯಾವ ಸ್ವಾರ್ಥ ಮಾಡ್ಕೋಬೇಕು ನೀವು ಹುಚ್ಚಾಪಗಳ್ರಿ ಅದನ್ನ ಮಾಡ್ಕೋಬೇಕು ಅದ ಇರ್ಲಿಪ್ಪ ಇವೆಲ್ಲ ನಾನು ಗಳಿಕೆ ಕೇಳಿಸೋಳು ಮಾಡಿದಿ ಗಳಿಸ್ಬೇಕಾದ್ರೆ ಎಂತಾದ ಗಳಿಸಬೇಕು ಎಂತ ಗಳಿಕೆಯಿಂದ ಸುಖ ಆಗ್ತದ ಕಾಣಿಸದಂತಾದು ನರ ಜನರಿಗೆ ಕಾಣಿಸದಂತಾದು ಗಂಟನು ಬಿಚ್ಚಿ ಬಯಲು ಒಳಗಿಟ್ಟರೆ ಯಾರ್ಯಾರು ಮುಟ್ಟಲಾರದಂತದು
ಎಂತಾದೋ ದನವಗಳಿಸಬೇಕೆಂತಾದ್ದು ನರ ಜನರಿಗೆ ಕಾಣಿಸದಂತಾದ್ದು ಗಂಟನ್ನು ಬಿಚ್ಚಿ ಬಯಲೊಳಗಿಟ್ಟರೆ ಯಾರ್ಯಾರು ಮುಟ್ಟಲಾರದಂತ ಅಂತಾದಂದ್ರೆ ಏನು? ಹರಿಹರ ಬ್ರಹ್ಮಾದಿಗಳ ಹೌದು ಹೌದು ಅನ್ಬೇಕು. ಅಂತದಂದ್ರೆ ಏನಪ್ಪ? ಜ್ಞಾನ ಯಾರ ಅಂಗಡಿಯಾಗ ಸಿಗುತ್ತೆ ಹೇಳು, ರಾಕ್ ಹೋಗ್ಲಿ. ಒಂದು 5-6 ಕ್ವಿಂಟಲ್ ತಂದು ಮನ್ಯಾಗ ಇಟ್ಕೋತಾನ. ಸಾವುಕಾರಿಕೆ ರಗಡತ್ತೆ ಮತ್ತೆ ಏನು ಈ ವರ್ಷ ಏನು ಕಡಿಮೆ ಐತಿ ಸಾವುಕಾರಿಕೆಗೆ? ರಗಡ ಮಳೆಗಾಲ ರಗಡ ಕಿನಾಲ್ ನೀರು ಬಂದೈತಿ. ಹೌದು, ಏನು ಕಮ್ಮಿ ಇಲ್ಲ, ಕಡಿಮೆ ಇಲ್ಲ. ಹೌದಲ್ರಿ? ಮತ್ತ ರೊಕ್ಕ ಕೊಟ್ರ ಜ್ಞಾನ ಸಿಗತತೆ. ಬುದ್ಧಿಗೇಡಿ ಮತ್ ನೀನ ಅಂದಿಲ್ಲ ರೊಕ್ಕ ಕೊಟ್ರ ಜ್ಞಾನ ಸಿಗುದಿಲ್ಲ. ಜ್ಞಾನ ಗುರುವಿನ ಹತ್ತರ ಜ್ಞಾನ ಆಗ್ತದೆ. ಗುರುವಿನ ಹತ್ತರ ಎಂತ ಗುರುವಿನ ಹತ್ರ ಹೋಗ್ಬೇಕು? ಎಂತ ಗುರುವ? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಹತ್ತರ ಹೋಗಿ ಅಲ್ಲಿ ಏನ್ ಮಾಡ್ಬೇಕು? ಅಧ್ಯಾತ್ಮ ಶ್ರವಣ ಮಾಡ್ಬೇಕು. ಭಜನ ಕೀರ್ತನ ಆತನ ನಾಮಸ್ಮರಣೆ ಎಡಬಿಡದ ಮಾಡಬೇಕು. ಮಾಡಿದ್ದಾದ್ರೆ ಆ ಗುರುಣ ಆತನು ಏನ್ ಮಾಡ್ತಾನ? ತನ್ನ ಅಂತಃಕರಣ ಭಾವದಿಂದ ನಿನ್ನ ಕಿವಿಯಾಗ ಏನ್ ಹೇಳ್ತಾನ? ಮಂತ್ರೋಪದೇಶ ಮಾಡ್ತಾನ. ಒಂದ್ ದಿವ್ಸಕ್ಕ ನಿನಗ ಶ್ವಾಸ ಎಷ್ಟದವು? ಯಾರಿಗೆ? ನಿನಗ ತಿರುಗ್ತಾವಲ್ಲ ಶ್ವಾಸ. ನನಗೇನು ಗುರ್ತಾವ? ಗೊತ್ತಿಲ್ಲ. ಸುಮ್ಮನೆ ಮಾಡೋದು ಹಿಂಗ ಹಂಗ ತಿರುಗಿಸೋದ. 21,600 ಶ್ವಾಸಗಳ ಮನುಷ್ಯ ಒಂದ್ ದಿವಸ. 21,600 ಶ್ವಾಸ. ಆ ಮಹಾಮಂತ್ರ ಏನ್ ಮಾಡುದು? ಗುರುನಾಥ ಕಿವಿಯಾಗ ಮಾಡಿರ್ತಾನ ಉಪದೇಶ. ಹೌದು, ಬಿಡಲಾರದೆ ಶ್ವಾಸ ಮಹಾಮಂತ್ರ ನೀನು ಶ್ರವಣ ಮಾಡ್ಬೇಕು. ಶ್ರವಣ ಮಾಡೋದ್ರಿಂದ ಮನನ ಆಗ್ತದೆ. ಓಹೋ, ಶ್ರವಣ ಮಾಡೋದ್ರಿಂದ ಮನನ ಆಗ್ತದೆ. ಮನನ ಆಗೋದ್ರಿಂದ ನಿಧಿಧ್ಯಾಸ ಆಗ್ತದೆ. ನಿಧಿಧ್ಯಾಸ ಆಗೋದ್ರಿಂದ ಸಾಕ್ಷಾತ್ಕಾರ ಆಗ್ತದೆ. ಸಾಕ್ಷಾತ್ಕಾರ ಆಗೋದ್ರಿಂದ ಮನೋರ್ಲಯ. ಅಹಂ ಬ್ರಹ್ಮಾಸ್ಮಿ ಅಂದ್ರ ಅದೇ ತತ್ವಮಸಿ. ಅದು ನಾನು ಇದ್ದೇನೆ. ಇವಾಗ ತಿಳ್ತಲ್ಲ. ತನ್ನ ಮೂಲವ ಕಂಡು ಸುಖಿಯಾದ ಬಳಿಕ ಹೌದು ಇನ್ನೆಲ್ಲಿ ಬಹು ಬಂಧನವು ಅಲ್ಲೇ ಬರ್ತತಿ. ಅಲ್ಲಿ ಬಂಧನ ಇಲ್ಲ. ನೀನ ದೇವರದಿ ಅದ ತಿಳಿದಿರ ತಿಳಿಯಾಕ ಬರ್ಲಾರ್ದಕ್ಕಾಗಿ ನನ್ನ ಬಾಳೆ ಹಿಂಗಾಗಿ ಕೂತತ್ತ. ಹುಟ್ಸಾಗಿ ತಿರ್ಗಾಕತ್ತೀವಿ. ಹೌದು, ತಿಳ್ಕೊ. ಇನ್ನರೇ ಇಷ್ಟೆಲ್ಲ ಹೇಳ್ತಿಪ್ಪ ನೀ ಅಷ್ಟೆಲ್ಲ ಹೇಳಿದ ಕರೆ. ನೀ ಇಷ್ಟೆಲ್ಲಾ ವೇದಾಂತ ಹೇಳಿದ್ರು ನೀ ಯಾರು ಅನ್ನೋದಲ್ಲ ನನಗೆ ತಿಳಿವಲ್ತಿಂದ ಹೇಳುವ. ಅಲ್ಲಿ ಬರೀ ನನಗ ಗಟ್ಟು ಬಿದ್ದೀನಿ. ನನ್ನನ್ನು ತಿಳಿಬೇಕಾಗೈತಿ. ಹೌದು ಇಪ್ಪ, ಅವತಾರ ಧಾರಣ ಮಾಡ್ಕೊಂಡು ಈ ಭೂಮಿ ಮ್ಯಾಗ ಯಾಕೆ ಬಂದಿರಿ? ನಾ ಯಾರು ನಿನಗೆ ತಿಳ್ಸಾಕ ಇಲ್ಲಿ ಬಂದಿನ. ಮತ್ ನನಗೆ ನಿನ್ನ ತಿಳ್ಕೊಳ್ಳುವಂತ ಶಕ್ತಿ ನನ್ನಲ್ಲಿ ಬಹಳ ಹೆಚ್ಚಾಗ್ಲಿಕ್ಕತ್ತದ. ಹೌದು, ತಿಳ್ಕೊಬೇಕತಿ. ಹೌದಲ್ರಿ? ಬಹಳ ಸಂತೋಷ. ಅದರ ಸಲುವಾಗಿ ಇಷ್ಟ ಅನನ್ಯ ರೀತಿಯಿಂದ ಕೇಳಾಕತ್ತೀನಿ. ನಿನ್ನ ಹೇಳ್ರಲ್ಲ. ನಾಗಪ್ಪ ಸಂಕನಗೌಡ್ರ ಕೃಷ್ಣ ಪಾತ್ರಕ್ಕೆ 25 ರೂಪಾಯಿ ಕೊಟ್ಟಿರ್ತಾರೆ. ಕೃಷ್ಣ ಪಾತ್ರಧಾರಿಗಳು ನನ್ನ ಆತ್ಮೀಯ ಗೆಳೆಯ ನಗರಪಟ್ಟಂತ ನಾಗಪ್ಪಣ್ಣ ಒಳ್ಳೆ ಸತ್ಯಭಾಮ ಕೊರೋಂಜಿ ಪಾತ್ರ ಮಾಡ್ತಕ್ಕಂಥವ್ರು. ಪಾರಿಯಾತ್ರ ನಡೆದ ಅವನಿಂದ ನಡೆದತಿ, ನಮ್ಮ ಸಾಹುಕಾರನಿಂದ ನಡೆದತಿ, ಕೆಲವು ಸ್ವಾಮಿಗಳಿಂದ ಎಲ್ಲರೂ ಕೂಡ್ಕೊಂಡಿದ್ದನ ದಾಟ್ಸ್ಕೊಂಡು ಹೋಗ್ಬೇಕು, ನಡೆಸಬೇಕು ಅನ್ನೋ ಆಸೆಯಿಂದ ನಮ್ಮ ಗೆಳೆಯನಾಗಲ್ಪಟ್ಟಂಥ ನಾಗಪ್ಪಣ್ಣ ನನಗೆ 25 ರೂಪಾಯಿಗಳನ್ನು ಆಶೀರ್ವಾದ ಮಾಡಿದ್ದಾರೆ. ಇದು ಗುರುವಿನ ಆಶೀರ್ವಾದ ತಿಳ್ಕೊಂಡು ಭಕ್ತಿ ಸ್ವೀಕಾರ ಮಾಡುತ್ತೇನೆ. ಭಕ್ತಿಯಿಂದ ಕೇಳಿದ್ರೆ ಗೊತ್ತಾಗತ್ತೆ. ಮತ್ತೆ ಭಕ್ತಿಯಿಂದ ಕೇಳ್ತಲ್ಲ, ಬಹಳ ಭಕ್ತಿಯಿಂದ ಕೇಳಿದ್ರೆ. ಹೌದು, ಹೇಳ್ತಾನೆ.
ಗಮ ಪಾನಿ दो चार आदिपुरुष नारायण आदिपुरुष नारायण आदिपुरुष 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 नारायण आदि पुरुष नारायण नारायण नारायण
ಹೇಳ್ರಿ ಆ ಕಡೆ ಮೇಲೆ ನಿಂದ್ರಬೇಡ ಹೇಳೋದು ಈಗ ತಗದ ಮತ್ ಏನ್ ಹೇಳಿದ್ನ ಈಗ ನಿನಗ ಏನದ ಏನ್ ಹೇಳಿದಿ ಏನ್ ಹೇಳಿದ್ನ ನೀ ಇದನ್ನ ಮೊದಲೇ ಹೇಳ್ಬೇಕು ಅದನ್ನ ಈ ನನ್ನ ಪದ್ಯದಲ್ಲಿ ನನ್ನ ನಾಮದ ನೀ ತಿಳ್ಕೊಂಡಿದ್ದೆ ಅಂದ್ರೆ ಇವ್ನು ಏನು ಮಾಡ್ತಿದ್ದಿಲ್ಲ ಕೈಯಾಗ ಕೆಲಸ ಸುಮ್ ಮುಂದ್ ಕುಂತ ಕೇಳ್ತಿದ್ನಿ ಹಿಂಗಾತನೆ ಮತ್ತೆ ಅಲ್ಲಿ ತಿಳಿ ಶಕ್ತಿ ಬೇಕಾದಲ್ಲಿ ಅಂದ್ರೆ ಏನು ಪದ್ಯರ ಒಬ್ಬಂದ ಹೇಳಿದ್ದ ಆದ್ರೆ ತಿಳಿ ಶಕ್ತಿ ನಿನ್ನ ಬೆಳತಾನೆ ಹೇಳಿ ಮತ್ತು ಯಾರಂತ ಕೇಳವನ ಆದಿತ್ಯದಲ್ಲಿ ಹಾ ವಿಷ್ಣು ವಿಷ್ಣು ನಕ್ಷತ್ರಗಳಲ್ಲಿ ಹಾ ಚಂದ್ರನು ನಾನು ಹೌದು ಹೌದು ಸೂರ್ಯನು ನಾನು ಸೂರ್ಯನು ನೀವು ಮರಿಷು ನಾನು ಹೌದು ವಾಸುಕಿ ನಾನು ಹೌದು ಎಲ್ಲ ನಾನಾಗಿ ಅದನ್ನ ಮತ್ತೆ ಯಾರತ್ ನಿನಗೆ ಹೇಳಿ ಎಲ್ಲ ನೀನೇ ಇರಲಕ್ಕ ನನಗ್ ಗುರ್ತಾಗಂಗ ಹೇಳಲ್ಲ ತಿಳಿದಲ್ಲಿ ನಿನಗ ತಿಳಿಬೇಕಾದ್ರೆ ಬಾಳ ಐತಿ ಬಾಳ ದೂರ ಅದಿ ನೀನು ಹೌದು ಬಾಳ ಅಂತರದಿ ಆಚೆ ಕಡೆ ದಂಡ್ಯಾಗ ನಾವ್ ಅದಿ ಈಚೆ ಕಡೆ ದಂಡ್ಯಾಗ ನೀ ಅದಿ ಆದಿಯಲ್ಲಿ ನಾರಾಯಣ ಆದಿಯಲ್ಲಿ ನಾರಾಯಣ ಅಚ್ಯುತ ಅಚ್ಯುತ ಅನಂತ ಸೇನ ಅನಂತ ಸೇನ ಮುಕ್ಕುಂದ ಮಕ್ಕೊಂದ ಇವತ್ನಾಗ ಯಾರು ಮಕ್ಕೋತಾರು ನಾವ್ ಮಕ್ಕೊಂದ ನೀನು ಮತ್ ನೀನ ಮಕ್ಕೊಂದ ಮುಕ್ಕುಂದ ಮುಕ್ಕುಂದ ನಾ ಮಕ್ಕೊಂದ ಅನ್ನಂಗಾಗಿತ್ತದ ಮುರಳೀಧರ ನನಗ್ ಬಾಳ ಹೆಸರದಾವ ಹೇಳ್ತಾ ಹೇಳ್ತಾ ಎಷ್ಟೋ ನಾಮಗಳು ಹೇಳಿದ್ರಿ ಹೇಳಿದಿ ಆದಿ ಅಂದ್ರೆ ಏನು ಇದನ್ನ ನನಗೆ ತಿಳಿದಿಲ್ಲ ಆದ ಅಂದ್ರೆ ಏನು ಅದ ಏನು ಗೊತ್ತಾಗಿಲ್ಲ ಅದ ತಿಳಿದಿಲ್ಲ ಆದಿ ಇಲ್ಲ ಆದಿ ಇಲ್ಲ ಅಂತ್ಯ ಇಲ್ಲ ಅಂತ್ಯ ಇಲ್ಲ ಮಧ್ಯ ಇಲ್ಲ ಮಧ್ಯ ಇಲ್ಲ ರೂಪ ಇಲ್ಲ ರೂಪ ಇಲ್ಲ ನಾಮ ಇಲ್ಲ ನಾಮ ಇಲ್ಲ ಭೂಮಿ ಇಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲ ಆಕಾಶ ಇಲ್ಲ ಪಂಚಮಹಾಭೂತಗಳಿಲ್ಲ ಪಂಚಮಹಾಭೂತಗಳಿಲ್ಲ 25 ತತ್ವಗಳಿಲ್ಲ 25 ತತ್ವಗಳಿಲ್ಲ ಕತ್ಲಿಲ್ಲ ಕತ್ಲಿಲ್ಲ ಬೆಳಕಿಲ್ಲ ಬೆಳಕಿಲ್ಲ ಏನೇನು ಇಲ್ಲ ಹಿಂಗಿತ್ತದ ನಿನ್ನ ಮಾತಿಗೆ ನಂಬೋರ್ ಬೇಕಲ್ಲ ನೀ ಎಲ್ಲ ಹೇಳ್ತಿ ಸಣ್ಣ ಹುಡುಗರು ನಂಬೋದಿಲ್ಲ ನಿನ್ನ ಮಾತಿಗೆ ನಾರಾಯ ನನ್ನ ಮಾತಿಗೆ ಯಾರು ಒಪ್ಪೋದಿಲ್ಲ ಯಾರು ಒಪ್ಪೋದಿಲ್ಲ ಯಾಕೆ ಅಲ್ಲಪ್ಪ ಇಲ್ಲಿ ಬೆಳಕದ ಬೆಳಕ ಇನ್ನೊಂದ್ 2-3 ತಾಸು ಬಿಟ್ರೆ ಕತ್ಲಾಗ್ತದ ಮತ್ತ ಮ್ಯಾಲ್ ನೋಡಿದ್ರೆ ಸೂರ್ಯ ಕಾಣಿಸ್ತಾನ ಚಂದ್ರದಾನ ಮತ್ತ ಕುಂತವ್ರ ಕಾಣಿಸ್ತಾರ ತೆಳಗ್ ಭೂಮಿ ಕಾಣಿಸ್ತದ ಮೇಲೆ ಆಕಾಶ ಕಾಣಿಸ್ತದ ಎಲ್ಲ ಐತಲ್ಲ ಈಗ ಹಿಂಗನ ಹೌದು ಬರೋಬ್ಬರಿ ನಿಂದು ಸರ್ವ ವಸ್ತುಗಳೆಲ್ಲ ನಿನ್ನ ಕಾಣ್ತಾವ ಇವತ್ತೆಲ್ಲ ಕಾಣಕತ್ತಾರ ಕುಂತವ್ರ ಕಾಣಿಸ್ತಾರ ನಿಂತವ್ರು ಬರೋವ್ರು ಹೋಗವ್ರ ಎಲ್ಲಾ ಕಾಣಿಸ್ತಾರ ಎಲ್ಲ ಕಾಣಿಸ್ತಾರ ಹೌದಲ್ಲ ಹೌದು ಎದರಿಂದ ನೋಡ್ತೀನಿ ನಾನು ನನ್ನ ಕಣ್ಣಿನಿಂದ ನೋಡ್ತಾ ಇದ್ದೇನೆ ನಿನ್ನ ಕಣ್ಣನ್ನ ಮುಚ್ಚೇನೆ ಭೂಮಿ ಕಾಣಿಸ್ತದ ಏನು ಇಲ್ಲ ಆಕಾಶ ಅದು ಇಲ್ಲ ಪಂಚಮಹಾಭೂತಗಳಿಲ್ಲ 25 ತತ್ವಗಳಿಲ್ಲ ಚಂದ್ರ ಕಾಣ್ತಾನೆ ಚಂದ್ರನಿಲ್ಲ ಸೂರ್ಯ ಕಾಣ್ತಾನೆ ಸೂರ್ಯನೂ ಇಲ್ಲ ಕತ್ಲ ಕಾಣ್ತತಿ ಕತ್ಲನಿಲ್ಲ ಬೆಳಕ್ ಕಾಣ್ತತಿ ಏನೇನು ಇಲ್ಲ ಹೆಂಗಿತ್ತು ಹೆಂಗಾತು ಏನಿಲ್ಲ ಹಿಂಗಿತ್ತು ಹಿಂಗಾತ ಹಿಂಗಾತ ಹೌದು ಈ ಸೃಷ್ಟಿ ಮಾಡ್ಬೇಕೇನು ಇಚ್ಛಾ ಆತು ಯಾರ ಇಚ್ಛಾ ಆಯ್ತು ಒಂದೇ ಒಂದ್ ಇತ್ತ ಏನಿತ್ತು ಸೂಕ್ಷ್ಮವಾಗಿತ್ತ ಸೂಕ್ಷ್ಮ ಅಂದ್ರೆ ತಿಳಿಯಂಗಲ್ಲ ನನಗ ಹೌದಲ್ಲ ನಿನ್ನ ಮಾಳಿಗೆ ಮಣಿ ಐತಿ ಮಾಳಿಗೆ ಮಣಿ ಮಾಳಿಗೆದು ಐತಿ RCCನೂ ಐತಿ ಮತ್ತೆ ಮನಿ ಮಾಳಿಗೆ ಇರ್ಲಾರ್ದೇನ ಏನು ಇದ್ರು ಇರ್ತಾವ ನಾವು ಇರ್ಲಿ ಅದ್ರಾಗ ಉಶಾಳಿ ಅಂತ ಬಿಟ್ಟಿರ್ತಿರ್ಲಿ ಉಶಾಳಿ ಮನಿಗೆ ಉಶಾಳಿ ಇದ್ರ ಮನಿ ಅಂತಾರ ಅದ್ ಇರ್ಲಿಲ್ಲ ಅಂದ್ರ ಮಠ ಅಂತಾರ ಅದಕ್ಕೆ ಹೌದೇನ ಅದ್ರ ಒಳಗ ಕನಗಳ ಹಾರಾಡ್ತಿರ್ತಾವ ನೋಡಿದೇನ ಬಿಸಲಾಗ ಕನಗಳ ನೋಡಿನಿ ಎಷ್ಟು ಸೂಕ್ಷ್ಮ ಇರ್ತಾವ ಸಣ್ಣ ಹಾರಾಡ್ತಿರ್ತಾವ ಅಷ್ಟ ಸೂಕ್ಷ್ಮವಾಗಿ ನಾನಿದ್ದೆ ಅಷ್ಟು ಸೂಕ್ಷ್ಮವಾಗಿ ನೀವಿದ್ದವರು ಈ ರೂಪಾಂತಕ್ಕೆ ಬರ್ಬೇಕಾದ್ರೆ ಏನ್ ಕಾರಣ ನ ಜಾಯತೆ ಮ್ರಿಯತೆ ವಾಕದ ಚಿನ್ನಾಯ ಭೂತ ಭವಿತ ವಾಣುಭಯ ಅಂದ್ರೆ ತಿಳಿಲಿಲ್ಲ ಹೀಗಂದ್ರೆ ತಿಳಿಲಿಲ್ಲ ನಾನು ಹಿಂದೆ ಇಲ್ಲದವರು ಈಗ ಇದ್ದವರು ಮುಂದಾಗಲಾರೆ ಅಜೋನಿತ್ಯಂ ಶಾಶ್ವತ ಪುರಾಣನ ಹಣ್ಯತೆ ಅಂದ್ರೆ ಹಣ್ಣಿಮಾಣಿ ಶರೀರ ಹೌದು ಹಣನವಾದ ಶರೀರ ನಾಶವಾದ್ರೂ ಕೂಡ ನನ್ನ ಆತ್ಮ ಯಾವ ಕಾಲಕ್ಕಾದ್ರೂ
ನಾಶ ಆಗಿಲ್ಲ, ಯಾವ ಕಾಲಕ್ಕೂ ನಾಶ ಇಲ್ಲ, ಯಾವಾಗಲೂ ಇದ್ದಂತವ, ಯಾವಾಗಲೂ ಇದ್ದಂತವ, ಈ ಜಗತ್ತು ಹುಟ್ಟುವ ಪೂರ್ವದಲ್ಲಿ ಇದ್ದಂತವ, ಅವಾಗಿದ್ದಂತವ್ರು. ಅವಾಗ ಯಾವ ರೀತಿಯಿಂದ ಇದ್ರಿ ಅಂತ ಸೂಕ್ಷ್ಮವಾಗಿ ರೂಪಾಂತಕ್ಕೆ ಹೆಂಗ ಬಂದ್ರಿ? ಸೂಕ್ಷ್ಮವಾಗಿದ್ದವರು ಈ ರೂಪಾಂತಕ್ಕೆ ಬರ್ಬೇಕಾದ್ರೆ ಕಾರಣ ಕರೆ ಇದಲ್ಲ. ಹೌದು, ಬಾಳ ಶಾನ್ಯಾಕಿದೆ ಶಾನ್ಯಾಳ ಆದ್ ನೋಡ್ರಿಕೆ. ಈ ಲೋಕದಲ್ಲಿಯೂ ಧರ್ಮ ಹಾನಿಯಾಗಲು, ಧರ್ಮ ಸ್ಥಾಪನಾರ್ಥವಾಗಿ ಹೌದು ಪಂಚಭೂತ ಭೌತಿಕ ದೇಹವನ್ನು ಧರಿಸಿಕೊಂಡು ನಾನು ಬಂದಿದ್ದೀನಿ, ದೇಹವನ್ನು ಧರಿಸಿಕೊಂಡು ತಾವು ಬಂದಿದ್ದೀರಿ. ಹೀಗೆ ಹಲವು ಬಾರಿ ಜನ್ಮ ಎತ್ತಿದ್ರು ಕೂಡ ಅಧಿಕಾರ ಪ್ರಾರಬ್ಧವುಳ್ಳ ಹೌದು ಗರ್ಭವಾಸ ಜನನಾದಿ ದುಃಖ ನನಗಿಲ್ಲ. ಇಲ್ಲ, ಅದು ಹೇಗ ಒಬ್ಬನೇ ಬಾಲಕ ತರುಣ ವೃದ್ಧನಾದರು ಜಾಗ್ರ ಸ್ವಪ್ನ ಸುಸುಪ್ತಿ ಹೀಗೆ ಮೂರು ಅವಸ್ಥಾ ಪಡೆದರು. ಆತನಿಗೆ ಹೇಗೆ ಮರವಿಲ್ಲವೋ ಯಾವಾಗಲೂ ನನಗೆ ಮರವೇ ಇಲ್ಲ, ಯಾವಾಗಲೂ ತಮಗ್ ಮರವೇ ಇಲ್ಲ, ಯಾವಾಗಲೂ ಇದ್ದವ್ರ ಈಗ ಸದ್ಯ ಇರವ್ರ ಮುಂದು ಬರವ್ರ. ನಾ ಇವತ್ತ ನಿನ್ ನೋಡಿನಿ, ಕಣ್ಣಿ ಕಾಣಲ್ದಾಗ ಅದನ್ನ ಕಣ್ಣಿಗೆ ಕಾಣಲಾರಂತವ್ರು ನನ್ನ ಕಣ್ಣಿಗೆ ಇವತ್ತು ಕಾಣಾಕತ್ತಿಯಲ್ಲ, ಇವತ್ತ ನಾ ನೋಡೇನಿ. ಈಗ ಸದ್ಯ ಈಗ ಇಷ್ಟೆಲ್ಲ ಬೇಕಾಗಿಲ್ಲ, ಯಾಕಂದ್ರ ಎಲ್ಲಿ ರೂಪದ ಅಲ್ಲಿ ನಾಮದ, ಎಲ್ಲಿ ನಾಮದ ಅಲ್ಲಿ ರೂಪದ. ಮತ್ತ ಇದೊಂದು ಆಯ್ತು. ಈಗ ನೀವೇನ್ ಹೇಳಿದ್ರಿ? ಆದಿಯಲ್ಲಿ ನಾರಾಯಣ ಅಷ್ಟ ಆಯ್ತು, ಅಚ್ಯುತ ಅಂದ್ರಲ್ಲ ಸುತೇ ಬಾರದ ವಸ್ತು ನಾನು ಇದ್ದೀನಿ. ಹಿಂಗ್ ಹೋಗುನು, ಹಿಂಗು ಬೇಡ, ಸುತೇ ಬಾರದ ಯಾವ ಹಾದಿನೇ ಬರ್ತೀವ, ಸೌದಿಗೆ ಬರ್ಬೇಕಾಗಿತ್ತು. ಹೌದು, ಮೂರ್ ರೋಡ್ನಾಗ 2 ರೋಡ್ ಬಂದಾಗ ಇದೊಂದು ರೋಡ್ ಚಾಲು ಐತಿಗ. ಅಚ್ಯುತ ಅನಂತ ಸೇನ ಅಂದ್ರಲ್ಲ, ಅನಂತ ಸೇನ ಸದಾವ ಕಾಲದಲ್ಲಿ ಆದಿಶೇಷನ ಮೇಲೆ ನಾನು ಮಲಗುವುದರಿಂದ ಅನಂತ ಸೇನ ಅಂದ್ರೆ ನಮ್ಮದದ. ಅಪ್ಪ ಇನ್ನು ಮುಕ್ಕುಂದ ಅಂದ್ರಲ್ಲ, ಬೇಕಾದ ಕಾರ್ಯಗಳನ್ನು ಮಾಡಿದ್ರು ಕೂಡ ಕುಂದ ಕುರ್ತಿ ಬಾರದು ವಸ್ತು ಮಾಡಿದ್ದೀನಿ. ಆದ ಕಾರಣ ಮುಕ್ಕುಂದ ಅಂದ್ರೆ ಬಂದದ. ಮುರಳೀಧರ ಅಂದ್ರಲ್ಲ, ಮುರುಳಿ ಅಂದ್ರೆ ಕೊಳಲು, ದರ ಅಂದ್ರೆ ನಾನು ಹಿಡಿದಂತವರು, ಮುರುಳಿ ದರ ಅಂದ್ರೆ ಬಂದದ. ಅಪ್ಪ ಹೇಳ್ತಾ ಎಷ್ಟೋ ನಾಮಗಳು ಹೇಳಿದ್ರಿ, ಇದರಲ್ಲಿ ಇದ ನಿಮ್ಮ ನಾಮ ಅಂತ ತಿಳ್ಕೊಳ್ಳುವಂತ ಶಕ್ತಿ ನನ್ನಲ್ಲಿಲ್ಲ. ಎಲ್ಲಿ ರೂಪದ ಅಲ್ಲಿ ನಾಮದ, ಎಲ್ಲಿ ನಾಮದ ಅಲ್ಲಿ ರೂಪದ. ಇವತ್ತು ನನ್ನ ಕಣ್ಣಿಗೆ ಕಾಣಿಸುವಂತ ಈ ರೂಪಕ್ಕ ಇದಕ್ಕ ತಂದೆ ಯಾರು? ಹೌದು, ತಾಯಿ ಯಾರು? ಇದಕ್ಕೆ ಅವತಾರ ಅಂತಾರ. ಅವತಾರ ಅದ ಈ ಅವತಾರಕ್ಕೆ ತಂದೆ ಯಾರು? ತಾಯಿ ಯಾರು? ಯಾರ್ಯಾರನ್ನ ಉದ್ಧಾರ ಮಾಡಿದ್ರಿ ಜಗತ್ತಿನಲ್ಲಿ? ಯಾರ್ಯಾರನ್ನ ಉದ್ಧಾರ ಮಾಡಿನು, ಯಾರ್ಯಾರನ್ನ ಸಂಹಾರ ಮಾಡಿದ್ರಿ. ಹೌದು, ಇಷ್ಟು ಹೇಳಿದ್ರೆ ಗೊತ್ತಾಕತ್ತೆ ನೋಡು. ಹೇಳ್ತೀನಿ, ಹೇಳ್ರಿ. ದೇವದೇವಕಿಯ ಸುತ ದೇವಕಿಯ ಸುತ ನನ್ನ ಹೆಸರ ಕೃಷ್ಣಣ್ಣ. ದೇವಕಿಯ ಸುತ ದೇವಕಿಯ ಸುತ ದೇವಕಿಯ ಸುತ ಹೆಸರ ಕೃಷ್ಣನ ನಾಮ ಕೃಷ್ಣನ ದೇವಕಿಯ ಸುತ ವಸು ದೇವಕಿಯ ಸುತ ದೇವಕಿಯ ಸುತ ವಸು ದೇವಕಿಯ ಸುತ ಹೆಸರ ಕೃಷ್ಣನಾಗ ಹೆಸರ ಕೃಷ್ಣನ ದೇವಕಿಯ ಪಾಮಗ ಸಾನಿದ ದೇವಕಿಯ ಪದಬಗಮ ಪರಿರೆ ಸಾನಿದ ಮಗ ದೇವಕಿಯ ದೇವ
ಹೆಸರ ಕೃಷ್ಣನಾಥ ಎನ್ನ ಹೆಸರ ಕೃಷ್ಣನಾಥ ಜಗತ್ತಿನಲ್ಲಿ ಹಾ ನನ್ನಿಂದ ಯಾರ್ಯಾರು ಉದ್ಧಾರ ಆಗ್ಯಾರ ಯಾರ್ಯಾರು ಉದ್ಧಾರ ಆಗ್ಯಾರ ಯಾರ್ಯಾರನ್ನ ಸಂಹಾರ ಮಾಡಿದ್ರಿ ಹೇಳ್ಬೇಕು. ಹೇಳಿದ್ರೆ ತಿಳಿತದ ಹೌದು ಪುಂಡರನ ಧರ್ಮ ದಂಡರನ ತುಂಡ ಮಾಡಿದ ಪಾಂಡವರ 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 ಹೌದಪ್ಪ ಉದ್ಧಾರ ನನ್ನಿಂದ ಉದ್ಧಾರ ಉದ್ಧಾರ ಯಾರ್ಯಾರಾಗ್ಯಾರ ಪಾಂಡವರ 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 ದೇವ 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 ದೇವಕ್ಕೆ ಸುತ ಓದು ದೇವ ದೇವಕ್ಕೆ ಸುತಾಯನ್ನ ಹೆಸರ ಕೃಷ್ಣನಾಥ ಎನ್ನ ಹೆಸರ ಕೃಷ್ಣನಾಥ ಉದ್ಧಾರ ಯಾರ್ಯಾರು ನನ್ನಿಂದ ಯಾರ್ಯಾರು ಹೇಳಲ್ಲ ಸನ್ಯಾಸಿ ಹೌದಪ್ಪ ಸನ್ಯಾಸಿ ಸನ್ಯಾಸಿ ಹೌದು ಸನ್ಯಾಸಿ ಸಾಧು ಸಂತರ್ ಋಷಿಯ ಜನರ ಮನಶಿನಾದ ಸನ್ಯಾಸಿ ಸಾಧು ಸಂತಾರ ರುಚಿಯ ಜನರ ಮನಸ್ಸಿನಾದ ಸನ್ಯಾಸಿ ಸಾಧು ಸಂತರ ಋಷಿಯ ಜನರ ಹೌದು ಸನ್ಯಾಸಿ ಸಾಧು ಮನಶಿನಾದ ಸನ್ಯಾಸಿ ಸಾಧು ಸಂತರ ಋಷಿಯ ಜನರ ಮನಸ್ಸಿನಾದ ನನ್ನ ಹೆಸರು ಕೃಷ್ಣ ಕೃಷ್ಣ ಇದ್ರಾಗ ಮರ್ತ ಬಿಟ್ಟಿದ್ ನೋಡ್ ನೀನು ತಲೆ ಸರಿ ಇಲ್ಲ ತಲೆ ಸತ್ತಾಗಲ್ಲ ಅದು ಬೇರೆ ಮಾತು ಬಂದಿತ್ತು ನೀವು ಯಾರು ಹೊಟ್ಟಿಂದ ಹೊಟ್ಟಿದ್ರಿ ನಿನ್ ಹಡದವ್ರು ಯಾರು ನಿನ್ ಯಾರು ನಿನ್ನ ಅಣಜಾರ ಯಾರು ಪಣಜಾರ ಯಾರು ತಿರಿ ಹಾಕಿದವ್ರು ಯಾರು ನಿನ್ನ ಹೆಸರು ಇಟ್ಟವ್ರು ಯಾರು ಹೇಳಿ ಗುಗ್ರಿ ತಿಂದವ್ರು ಯಾರು ಇವ್ರೆಲ್ಲ ಯಾರ್ಯಾರು ಹೇಳ್ಬೇಕ ಹೇಳ ಗಬ್ರು ಹೋತೇನ ಹೇಳ ಗಬ್ರೋಲ್ ಏವ ಅಂದಿಟ್ಟು ಸುಮ್ಮಿರ್ಲ ಈಗ ಹಾಡ್ತೀರ ನೀವು ಹರ್ಯಾಗ ಹಾಡಕ್ರಿ ಗಪ್ರಿವ ಏ ತಂಗಿ ಏ ಗಪ್ರಿಯ ಆಕಿ ಎತ್ ಕೈ ತಗೊಂಡ್ ನಿನ್ ಹನಿಗೆ ಬಿಡ್ಕೋ ಕೆಲಸ ಏನ ವಸುದೇವ ಸುತಂ ವಸುದೇವ ಸುತಂ ದೇವಂ ದೇವಂ ಕಂಸ ಚಾನೂರ ಮರ್ಧನಂ ಮರ್ದನಂ ದೇವಕಿಯ ಪರಮಾನಂದಂ ಪರಮಾನಂದಂ ಕೃಷ್ಣಂ ಹಾ ಒಂದೇ ಜಗದ್ಗುರು ಗಾತಾನ ಗುರುಂ ಗುರುಂ ಅಂದ್ರೆ ತಿಳಿದು ಯಾರಿಗೆ ವಸುದೇವ ದೇವಕಿಯರ ಹೊಟ್ಟಿಂದ ಹುಟ್ಟೇನಿ ಅಣ್ಣಿ ವಸುದೇವ ದೇವಕಿಯರ ಹೊಟ್ಟಿಂದ ಹುಟ್ಟಿದ್ರಿ ಎಲ್ಲಿ ಹುಟ್ಟಿದಪ್ಪ ಆ ಜಾಗ ನೆನಬೇಕಾಗಿತ್ತೆ ಹೌದು ಮತ್ತೆ. ಜಾಗ ಎಲ್ಲಿ ಹುಟ್ಟೇನಿ ಹಾ
ಮಥುರಾದಿ ಜೈಲ್ನ್ಯಾಗ ಹುಟ್ಟೇನಿ ಜೈಲ್ನ್ಯಾಗ. ನಿಮ್ಮ ಅಪ್ಪ ನಿಮ್ಮ ಏನ ತುಡುಗು ಮಾಡಿದ್ರು, ಏನ ಮರ್ಡರ್ ಮಾಡಿದ್ರು, ಸುಳ್ಳು ಸಾಕ್ಷಿ ಹೇಳಿದ್ರು, ಏನ ಕೂಣ್ ಮಾಡಿದ್ರು? ಜೈಲ್ನಾಗ ಯಾಕೆ ಹುಟ್ಟಬೇಕಾಗಿತ್ತು? ಇಷ್ಟ ಕೇಳಿದ್ರೆ ಏನಾಕತಿ ನಿನಗ? ಏನು ತುಡುಗು ಮಾಡಿದ್ರು ನೀ ಜೈಲ್ನ್ಯಾಗ? ಮತ್ತ ಜೈಲಿಗೆ ಯಾರನ್ನ ಹಾಕ್ತಾರ? ತುಡುಗು ಮಾಡಿರ್ಬೇಕು, ಒಂದು ಇಲ್ಲಿಕ ಮರ್ಡರ್ ಮಾಡಿರ್ಬೇಕು, ಇಲ್ಲ ಸುಳ್ಳು ಸಾಕ್ಷಿ ಹೇಳಿರ್ಬೇಕು, ಇಲ್ಲಿಕ ಕೂಣ್ ಮಾಡಿರ್ಬೇಕು. ಏನಾರೇ ಮಾತಾಡ್ತೀನ? ಇದ್ದದ್ದು ಹೇಳಲ್ಲ. ವಸುದೇವ ದೇವಕ್ಯಾರ ಹೊಟ್ಟಿಯಿಂದ ಮಥುರಾದಿ ಜೈಲ್ನ್ಯಾಗ ಯಾಕೆ ಹುಟ್ಟಿದ್ನಿ? ಅಷ್ಟ ಇಷ್ಟ ಕೇಳಲ್ಲ. ಅಷ್ಟ ಕೇಳ್ತಲ್ಲ, ಮತ್ತೆ ಅದಕ್ಕೆ ಜೈಲ್ನಾಗ ಯಾಕೆ ಹುಟ್ಟಬೇಕಾಗಿತ್ತು? ಅದು ಹೇಳ್ತಲ್ಲ. ಹೌದು. ಕಂಸನ ತಂಗಿ ದೇವಕ್ಕಿ. ದೇವಕ್ಕಿನ ಏನಾಯ್ತು? ವಸುದೇವನಿಗೆ ಕೊಟ್ಟು ಲಗ್ನ ಮಾಡಿದ ಕಂಸ. ಹಾಗೆ ಬಿಡ್ಲಿಲ್ಲ. ಮತ್ತೆ ಏನ್ ಮಾಡಿದ? ಮೆರವಣಿಗೆ ತೆಗೆದ ಮೆರವಣಿಗೆ. ಮೆರವಣಿಗೆ ಅಂದ್ಕೊಲ್ಲ ನೆನಪಾತ್ ನನಗೊಂದು. ನಿಂದು ನೆನಪ? ನಂದು ಮೆರವಣಿಗೆ ಆಗೈತಲ್ರಿ. ನಿಂದ ಆಗೈತಿ? ಆಗೈತಲ್ಲ. ನಿನ್ನ ಮೆರವಣಿಗೆ ಎದ್ರ ಮ್ಯಾಗ ಆಗೈತಿ? ನಂದು ಕುದುರೆ ಮೇಲೆ ಆಗೈತಿ. ಕುದುರೆ ಮ್ಯಾಗ ಈಗೆಲ್ಲ DJ ಪೈಜೆ ತರಿಸ್ತಾರು, ಗಾವನಂಗ್ ಒದರ್ಸ್ಕೊತ ಮೆರವಣಿಗೆ ಮಾಡ್ತಾರು. ನಂದು ಕುದುರೆ ಮೇಲೆ ಮೆರವಣಿಗೆ ಆಗ ಹೊತ್ನ್ಯಾಗ ನನ್ನ ಹೆಂಡತಿ ಮುಂದೆ ಕುಂದ್ರಿಸಿದ್ರು, ನಾನು ಹಿಂದೆ ಕುಂದ್ರಿಸಿದ್ರು. ಹಿಂಗನ? ನೀನು ಹೆಂಡತಿ ಯಾಕೆ ಮುಂದ, ನೀ ಯಾಕೆ ಹಿಂದ? ಅದೇ ಹಿರಿಯರು ಹಂಗ ಮಾಡಿದ್ರಪ್ಪ. ಹಿರಿಯರು ಏತಮ್ಮ ನೀ ಹಿಂದ್ ಕುಂದ್ರ, ಏ ತಂಗಿ ನೀ ಮುಂದ್ ಕುಂದ್ರ ಅಂದ್ರು. ಹಂಗ ಮುಂದ್ ಹಾಕಿ ಕೂತಳು, ಹಿಂದ್ ನಾ ಕೂತಿದ್ನಿ. ಹಂಗ ಎಲ್ಲಾಡಿಕೆ ಕಾಚ ಹಚ್ಚ ಕೊಡ್ತಿದ್ವು, ಹಂಗಮ್ಮ ಮಾಡ್ತಿದ್ನಿ. ಹಂಗ ಮುಂದ್ ವಾಟ ಮೆರವಣಿಗೆ ಆತ್ ನಂದು. ಹಂಗ ನಡೆದ ಟಕಕ್ 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 ನಡೆದೈತ್ ಹಂಗ. ಅಂತೂ ನಿಂದು ಆಗೈತಿ ಬಿಡ. ಮೆರವಣಿಗೆ ಆಗೈತಲ್ರಿ. ನೀನು ಹೆಂಡತಿ ಮುಂದೆ ಯಾಕ, ನೀ ಯಾಕೆ ಹಿಂದ? ಅದೇ ನನಗೂ ಸಮಸ್ಯೆ. ಯಾಕೆ ಆಕಿ ಮುಂದೆ ಕುಂದ್ರಿಸಿದ್ರು? ನಯನ ಆಕಿಗೆ ನೀಗ್ಲಾರ್ದ ಒಂದಲ್ಲ, ನನ್ನ ಯಾಕೆ ಹಿಂದೆ ಕುಂದ್ರಿಸಿರತ್ತ ನನಗೊಂದು ಸಮಸ್ಯೆ. ನೀನು ಹೆಂಡತಿ ಯಾವಾಗ ನೀನು ಲಗ್ನ ಮಾಡ್ಕೊಂಡ್ಲು ತೇಜ್ರಿ ಕೀಲಿಕಾಯಿ ಅಕ್ಕಿ ಕಾಯಾಗ ಹೋತಂತ ನಿಂದ ಏನಿಲ್ಲ. ಆಕಿನ ಮುಂದ, ಆಕೆ ಮುಂದ ಎದ್ರಾಗೆಲ್ಲ ಮುಂದ. ಆಕಿನ ಯಾಕೆ ಎದ್ರಾಗಲ್ಲ? ಯಾಕೆ ಮುಂದ? ಮುಂದ್ರಾಗಲ್ಲ. ಹೆಂಗ್ರಿ? ಅಮಾಶೆ ಎಲ್ಲ ಅಕ್ಕಿ ಹೋದಾವ. ಅಕ್ಕಿ ಹೋದಾವ. ದೀಪಾವಳಿ ಆರತಿ ಬೆಳಗೋದು ಬರ್ತದಲ್ಲ, ಆಕಿಂದ ಅದ. ಆಕಿದ ಹುಣಿಮೆಲ್ಲ ಅಕ್ಕಿ ಹೋದಾವ. ಒಟ್ಟು ಅಕ್ಕಿನೂ ಅನಬಾರ, ನಂದು ಒಂದ್ ಐತಿ. ಹುಣಿ ಅಮಾಶೆ ಎಲ್ಲ ಹೆಣ್ಮಕ್ಳದಾವ. ಒಟ್ಟು ಅವ್ರು ಅನಬಾರ, ನಮ್ದು ಅದಾವ. ನಿಂದು ಐತಿ? ಯಾಕ್ರಿ ನಮ್ದು ಐತಿಲ್ಲ ಹೇಳ್ರಿ ನೀವು? ಬರೀ ಹೆಣ್ಮಕ್ಳು ಅಷ್ಟ ಅಂದ್ರೆ ಏನು? ಒಂದರ ನಮ್ದು ಐತಿಲ್ಲ. ಒಂದ್ ಐತೇನ? ಹೋಳಿ ಹುಣ್ಣೆ ಹೋಗೋದು ಅದ ತಗದ ಎಲ್ಲ ಮಾಡಿಟ್ಟ ನೀ ಹೋಗೋತ ಹೋಗಿನಂತೇಳಿ ಹೊರಗೆ ಹಾಕಿ ಬಿಡ್ತಾಳು. ಇವು ಸುಳ ಬಡ್ಕೋತ ಅಡ್ಡಾಡು ಬಿಡುದು. ಇವ್ ಸುಳ ಬಣ್ಣ ಉದ್ಕೊಂಡು ಓಡಾಡ್ತಾವ, ಬಣ್ಣ ಉದ್ಕೊಂತ ಎಲ್ಲ ಮಾಡೋಕೆ ಆಕೆ ಆಕೆದ ಹಿರ್ತಾನ. ಅದಕ್ಕಾಗಿ ಆಕೆನ ಮುಂದೆ ಕುಂದ್ರಿಸಿ ಮುಂದೆ ಕುಂಡಿಸಿದ್ರನ ಇರ್ಲಿ ಬೇಡ. ನಿಂದು ಮೆರವಣಿಗೆ ಆದಂಗ ಆತ. ಮುಂದ ಮೆರವಣಿಗೆ ತಗೊಂತ ಸಮಯದೊಳಗ ಕಂಸಗ ಆಕಾಶವಾಣಿ ಆಯ್ತು. ಏನಂತ ಆಯ್ತ್ರಿ? ಕಂಸ, ನೀನು ತಂಗಿ ಮೆರವಣಿಗೆ ಬಾಳ ಶೃಂಗಾರ ತಗದಿ, ಶೃಂಗಾರದಿಂದ ವೈಭವದಿಂದ ಮಾಡಕತ್ತಿ. ಏನ್ ಮಾಡುದು? ಏನ್ ಮಾಡುದಪ್ಪ? ನೀನು ತಂಗಿ ಹೊಟ್ಟಿಲೆ ಹುಟ್ಟು ಕೂಸಿನಿಂದ ನೀನು ಮರಣ ಆಗ್ತದೆ ಎಚ್ಚರ. ಓಹೋ ಅಂತ ಆಕಾಶವಾಣಿ ಆಯ್ತು. ಆಕಾಶವಾಣಿ ಅವಾಗ ಕಂಸಗೆ ಏನಾಗಿರ್ಬೇಕ್ರಿ? ಕಂಸ ಅಂದ, ಹೌದಲ್ರಿ, ಜಗತ್ತಿನಲ್ಲಿ ನನಗೆ ಯಾರ್ಯಾರು ವೈರಿಗಳಿಲ್ಲ, ಯಾರ್ಯಾರು ಇಲ್ಲ. ನನ್ನ ತಂಗಿ ನನಗೆ ವೈರಿ ಅದಾಳ. ಹೌದು, ಈ ಹುಳ ಇದನ್ನ ಈಗ ಆಡಬಾರ್ದು. ಹೌದು, ಇದನ್ನ ತೆಗೆದು ಬಿಟ್ಟು ಜಟ ಕಡ್ದು ಹೋಗ್ಬಿಡ್ತಲ್ಲ. ಬಿಡ್ಬೇಕಂತ ಹೇಳಿ ಜುಟ್ಟ ಹಿಡ್ದ ಶಿರಸ್ಸೇನು ಮಾಡಿಕ್ ಹೋದ. ಅವಾಗ ವಸುದೇವ ಏನಂತ ಏನ್ ಹೇಳ್ತಾರಪ್ಪ? ಕಂಸ ಬಾಳ ಬಡಾಡಿದೀಪ. ಹೌದಪ್ಪ. ಸೂರದಿ ದೇವಕಿನ ಕೊಲ್ತೇನು? ಹೌದು. ಕೊಲ್ಲಬೇಡ. ಯಾಕೆ ಸ್ತ್ರೀತ್ಯ ಮಹಾಪಾಪ ಆಗ್ತದೆ. ನಿನ್ನ ತಂಗಿ ನೋಡು, ನೀನು ಸಾವಿಲ್ಲ ಅಂತ ದೇವಕಿನ ಕೊಲ್ಲ. ಹೌದು, ಸಾವು ದೇವ ಬಿಟ್ಟು ಬಿಡುದು. ಹುಟ್ಟಿದವ್ರು ಸಾವು ಸಿದ್ಧದ. ಹೌದು. ಪುನರಿಪಿ ಮರಣಂ ಪುನರಿಪಿ ಜರಣಂ. ಹುಟ್ಟಿ ಯಾಕ ಸಾಯ್ತಿ ಯಾಕ? ಹುಟ್ಟುದು ಸಾಯುದು ಹಿಟ್ಟುದು ಇದೆಲ್ಲ ಬಂದದ್ದು ಆಗಿಂದ ಹಾಗೆ ಬಂದದ್ದಪ್ಪ. ಹೌದು. ನೋಡು, ದೇವಕಿನ ಕೊಲ್ಬೇಡ. ಹೌದು. ಹಾಡಾಡದ ಮಕ್ಕಳ ನಿನ್ನ ಕೈಯಾಗ ಕೊಡ್ತೀವಿ, ನೀ ಬೇಕಾದ್ ಮಾಡ್ಕೊ. ಹೌದು, ಆದ್ರೆ ದೇವಕಿನ ಕೊಲ್ಬೇಡ ಅಂತ ಹೇಳಿದ್ರು ವಸುದೇವ್ ಅಂತ ಅಂದ. ಇದು ಒಂದು ಮಾತು ಕರೆ ಅಂದ ಕಂಸ. ಹೌದು, ನನ್ನ ತಂಗಿಯಿಂದ ನನ್ನ ಮರಣ ಇಲ್ಲ, ಹುಟ್ಟಿದ ಕೂಸಿನಿಂದ ಹುಟ್ಟಿದ ಕೂಸ್ಕೊಳ್ಳ ಕೊಂದ್ರಾತು ನನ್ನ ತಂಗಿನ ನಾನು ಕೊಲ್ಲಬಾರ್ದು ಅಂತ ಹೇಳಿ ಇದು ನಿಶ್ಚಯ ಮಾಡ್ಕೊಂಡ. ಇಬ್ಬರು ಕರ್ಕೊಂಡು ಎಲ್ಲಿಗೆ? ಮಥುರಾ ಜೈಲಿಗೆ. ಜೈಲ್ನ್ಯಾಗ ಕರ್ಕೊಂಡು ಹೋಗಿ ಜೈಲ್ನ್ಯಾಗ ಒಳಗಿಟ್ಟ ಅವ್ರ ಕೈಯಾಗ ಕಾಲಾಗ ಬೇಡಿ ಹಾಕಿದ, ಬಾಗಲ ಹಾಕಿದ, ಕೀಲಿ ಹಾಕಿದ, ಸುತ್ರಿಯ ಕಾವಲುಗಾರ ನೇಮಿಸಿದ ಭದ್ರವಾದ ಕಾವಲ. ಹೌದು. ಏನ್ ಹೇಳಿದ ಅವ್ರಿಗೆ? ಏನ್ ಹೇಳಿದ್ರಿ ಕಾವಲುಗಾರಿಗೆ?
ನೋಡು ಹೌದು ನನ್ನ ತಂಗಿ ಹಡದ ಕೂಡ ನನಗೆ ಬಂದು ತಿಳಿಸ್ಬೇಕು ನೀವು. ಹಾ ಹೇಳಬೇಕು. ಯಾಕ್ರಿ ರಾಜ ಅಂದ್ರ ಅವರು ಹೌದು ನನ್ನ ತಂಗಿ ಮಕ್ಕಳೆಲ್ಲ ನನಗೆ ವೈರಿಗಳ ಅವತನ ಇಡಂಗಿಲ್ಲ, ಒಟ್ಟ ಅವ್ನು ತೆಗಿಬೇಕಾಗ್ಯದ ಅಂದ ಬಿಡ. ಹೌದು ಹಾ ಆಗ್ಲಿ ಮಹಾರಾಜ ಅಂದ್ರ ರಾಜಾಜ್ಞೆ ಹ್ಞೂ ಅಂದ್ರು. 6 ಮಕ್ಕಳನ್ನ ಹಡದ್ರ ಜೈಲ್ನಾಗ ಅಲ್ಲೇ ಹಾ 6 ಮಕ್ಕಳು ಹೆಂಗ್ ಕೊಂದ್ರಿ? ಕಾವಲುಗಾರ ಹಾ ದೇವಕ್ಕೆ ಹಡದ ಕೂಡಿ ಕಾವಲುಗಾರ ಹೋಗಿ ಹೇಳವ್ರು ಹಡದಾಡ್ರಿ ದೇವಕ್ಕೆ ಹಡದಾಳು ಓಡೋಡಿ ಬರವ ತಾ ತಂಗಿ ಕೊಡ್ಬೇಕು ಖುಷಿನ ಮಾತನಂಗದಲ್ಲ. ಹೌದು ಕರಾರಾಗ್ಯದ ದುಃಖ ಮಾಡ್ತ ಕೈಯಾಗ ಖುಷಿನ ಕೊಡಾಕಿ ಖುಷಿನ ಸುಡುಗಾರ ಹಿಡಿಯವ ಕಲಿಗೆ ಬಡಿಯವ ಹೋಗದ್ ಬಿಡವ. ಹಂಗೆ ಎಷ್ಟು ಮಕ್ಕಳು ಕೊಂದ? 6 ಮಕ್ಕಳ ಕಲಿಗೆ ಹೊಡ್ಕೊಂಡ. ಎಲ್ಲಾ ನಿಕ್ಕರ್ಮಿ ಎಟ್ಟರ್ ನಿಕ್ಕರ್ಮಿ ಇರ್ಬೇಕ್ರಿ ಅವ. 7ನೇದವ ಯಾರು? ಭೂಮಿ ಹೊತ್ತ ಆದಿಶೇಷನ ಅವತಾರ ಬಲರಾಮ ದೇವಕ್ಕೆ ಹೊಟ್ಟ್ಯಾಗ ಮೂಡಿದ ನಾನು ತಿಳಿದು ನೋಡಿದ್ರಿ. ದೇವಕ್ಕೆ ಹೊಟ್ಟಿಂದ ಬಲರಾಮ ಹುಟ್ಟಿದ್ದಾದ್ರೆ ಕಂಸು ಕೊಲ್ತಾನ. ಏನ್ ಮಾಡಿದ್ರಿಪ್ಪ? ನನ್ನ ಯೋಗಮಾಗಿ ಹೇಳಿದೆ. ಏನಂತ? ದೇವಕ್ಕೆ ಹೊಟ್ಟ್ಯಾಗ ಬಲರಾಮ ಮೂಡ್ಯಾನ. ದೇವಕ್ಕೆ ಹೊಟ್ಟೆನ ಕುಶಿನಿ ಸೆಳೆದು ನಂದ ಗೋಕುಲದಲ್ಲಿ ರೋಹಿಣಿ ಇದ್ದಾಳ. ಸುರಭಿನ ರೋಹಿಣಿ ಆಗಿ ಬಂದಾಳ. ರೋಹಿಣಿ ಅಂದ್ರಲ್ಲ, ರೋಹಿಣಿ ಯಾರು? ವಸುದೇವನ 2ನೇ ಹಂತಕ್ಕೆ ಸುರಭಿನ ರೋಹಿಣಿ ಆಗಿ ಬಂದ ಗರ್ಭಿನಲ್ಲಿ ಸೇರಿಸಿ ಒಂದು ಆಜ್ಞೆ ಮಾಡಿದ್ರಿ. ಇಲ್ಲಿ ಬಲರಾಮ ಅಲ್ಲಿ ಹುಟ್ಟಿದ, ನಂದು ಗೋಕುಲದಲ್ಲಿ ಹುಟ್ಟಿದ. ಹೌದು. ಇದೇನು ಪರಿಚಾರ ಆತ? ಏನು ಪರಿಚಾರ ಆತಪ್ಪ ಇಲ್ಲಿ? ದೇವಕ್ಕಿದ 7ನೇ ಹೊಟ್ಟೆ ಬಿತ್ತು. ಇವು ಕಂಸ ಮಹಾರಾಜ್ ಇದೊಂದು ನನ್ನಿಂದ ತಾನ ಪೀಡ ಹೋತ್ ಬಿಡಂದಿರ್ಬೇಕು. 8ನೇ ಅವತಾರ ಯಾರ್ದು? ನಂದ. ನನ್ನ ವಿಷ್ಣು ಶರೀರ ಹೌದು ಪಾರ್ವತಿ ಗುಹೆಯಲ್ಲಿ ಬಿಟ್ಟು ಕೃಷ್ಣ ಅವತಾರ ಧಾರಣ ಮಾಡಿಕೊಂಡು ಅದೇ ಮಥುರಾದ ಜೈಲಿನಾಗ ವಸುದೇವ ದೇವಕಿಯರ ಹೊಟ್ಟಿಯಿಂದ ಜನಿಸಿ ಬಂದ್ರಿ. ಯಾವಾಗ ನಾನು ನೋಡಿದ್ರು ನಾವು ಇಷ್ಟು ಮಕ್ಕಳನ್ನ ಹಡ್ದಿದ್ದೀವಿ, ಇಷ್ಟು ಮಕ್ಕಳು ಹುಟ್ಟಿದ್ದು ನಮಗ. ಆದ್ರೆ ಇಂಥ ಮಗನ ನಾವು ಕಂಡೇ ಇಲ್ಲ. ಇಂಥ ಮಗನ ಕಂಸನ ಕೈಯಾಗ ನಾವು ಹೆಂಗ್ ಕೊಡೋನು? ಹೌದಲ್ರಿ. ಇವನು ಕೊಲ್ಲಾವಲ್ಲ, ಮತ್ತ ಅವ ಯಾಕೆ ಬಿಡ್ತಾನ? ನಾವು ಕೊಲ್ಲಾವನ, ಇವನು ಕೊಲ್ಲತಾನ. ಹೌದು ಅಂತ ಹೇಳಿ ಇಬ್ರು ಕೂಡ್ಕೊಂಡು ಗೋರವಾಗಿ ಅಳ್ಲಿಕ್ಕತ್ತಿದ್ರು. ಅಳ್ತಾ ಮೂರ್ಛೆ ಹೋಗಿ ಬಿದ್ರು. ಅವ್ರು ಕಳಿಸಿದಾರಿ ಹೇಳಿದೆ. ಏನಂತ? ದೇವಕಿ ವಸುದೇವ ನೀವು ಅಳಬೇಡ್ರಿ, ಚಿಂತೆ ಮಾಡಬೇಡ್ರಿ. ಕಂಸನು ಕೊಲ್ಲಿಕ್ಕೆ ನಾವು ತರದ ಇದೆ. ಓಹೋ ಕಂಸನು ಕೊಲ್ಲು ಸಲುವಾಗಿ ಅವತಾರದ, ಅದಕ್ಕೆ ಜನಿಸಿ ಬಂದಿನಿ. ಹೌದು. ಒಮ್ಮೆ ಕೃಷ್ಣ ಅಂದ ಬಿಡ್ರಿ 700 ಕೋಟಿ ಮಂತ್ರ ಕೃಷ್ಣ 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 ಎಂದು ನಾಮಸ್ಮರಣೆ ಮಾಡ್ತಾವ. ಎಡಬಿಡದೆ ನಾಮಸ್ಮರಣೆ ಮಾಡ್ತಾವ. ನಿಮ್ ಕೈಯಾಗಿನ ಕಾಲಾಗಿನ ಬೇಡ್ತಾವ, ಬಿಚ್ಚಿ ಹೋಗ್ತಾವ. ಜೇಲ್ ಬಾಳ್ ತಾನ ಕುಲ್ಲ ಆಗ್ತದ. ಕಾವಲ್ಗಾರೆಲ್ಲ ಮಕ್ಕೊಂಡ್ಬಿಡ್ತಾರ. ಒಂದು ಬುಟ್ಟಿ ತಗೊಂಡ ಬುಟ್ಟ್ಯಾಗ ನಾನು ಹಾಕೊಂಡ ನಂದು ಗೋಕುಲದಲ್ಲಿ ಯಶೋದ ಹೆಣ್ಣು ಹಡ್ದಾಳ. ಹೆಣ್ಣತಿ ಗಂಡತಿ ಆಕಿ ಗೊತ್ತಿಲ್ಲ. ಹಡದಂತ ಹೆಣ್ಣು ಮಕ್ಕಳಿಗೆ ಹೌದು ಪ್ರಜ್ಞೆ ಇರುವುದಿಲ್ಲ ಅಲ್ರಿ. ಆಕಿಗೆ ಪ್ರಜ್ಞಾನ ಇಲ್ಲ. ನಾನು ಆಕೆ ಮಗಲಾಗ ಮಲಗಿಸಿ ಆ ಹೆಣ್ಣು ಖುಷಿನ್ ತಂದ ದೇವಕ್ಕೆ ಮಗಲಾಗಿ ಇಡ್ರಿ ಅಂತ ಹೇಳಿ ಅವ್ರು ಕನಸಿನ್ಯಾಗ ಹೇಳಿದ್ರಿ. ಎತ್ತರ ಆತು. ನನ್ನ ಕನಸು ಬೀತು ಅಂದವ. ಹೌದು. ಏನು ಬಿದ್ದಿತ್ತು? ಹಿಂಗ ಬಿದ್ದಿತ್ತು. ನನಗೂ ಹಿಂಗ ಬಿದ್ದತ್ರಿ ಅಂದ ದೇವಕ್ಕೆ. ಹೌದು, ಇದು ನಿಜ. ಒಂದು ಬುಟ್ಟಿ ತಗೊಂಡ ಬುಟ್ಟ್ಯಾಗ ನಾನು ಹಾಕೊಂಡ ತಲೆ ಮ್ಯಾಗ ಇಟ್ಕೊಂಡ ದಾಟಿದ ಜೈಲಿಂದ ಬಾಗಿಲು ಕುಲ್ಲ ಅದೋನ ತಂಡಿನ ತನ ಬಾಗಿಲು ಕುಲ್ಲ. ಕೈ ಕಾಲನ್ನ ಬೇಡಿ, ಕೈಯಾಗಿನ ಕಾಲ ಬೇಡಿ ತಂಡಿನ ತಾಣ ಬಿಚ್ಚಿ ಬಿದ್ದು ಕಾವಲುಗಾರಿಗೆಲ್ಲ ನಿದ್ದೆ ಹತ್ತಿ ಮರ್ಕೊಂಡ್ಬಿಟ್ಟು ಎಲ್ಲ ಬುಟ್ಟಿ ತಗೊಂಡ ತಲೆ ಮ್ಯಾಗ ಇಟ್ಕೊಂಡ ದಾಟಿದ ಜೇಗಲ್ ಬಾಗಲ ದಾಟೋಕ ಹತ್ತಿತ್ತು ಮಳಿ. ಯಾವುದು ಇದು? ತಿಂಗಳು ಯಾವ್ದಿದ? ಶ್ರಾವಣ. ಇದೇ ಶ್ರಾವಣ ತಿಂಗಳಿತ್ತು. ಅಷ್ಟಮಿ ದಿನ ಇತ್ತು. ಮಳಿ ಹತ್ತಿತ್ತ. ಯಾವ್ದು? ಮುಗಿ ಮಳಿ ಹತ್ತಿತ್ತು. ಅಂತ ಹತ್ತಿತ್ತಲ್ಲ ಮಾರಾಯ, ಹಂಗ ಹತ್ತಿತ್ತ. ಅವಾಗ ನಾವು ಹುಟ್ಟಿದಾಗ ಹಾಗೆ ಧ್ಯಾನ ಮಾಡುತ್ತಾ ನಡೆದ. ಯಮುನಾ ನದಿಯು ನಿಮಗೆ ಯಾರ ಆಶ್ರಯ ಕೊಟ್ಟಾರ? ಆದಿಶೇಷೇಂದ್ರ ನನಗೆ ಆಶ್ರಯ ಅಂದ್ರೆ ತೋರ್ಸ್ಕೋಬಾರ್ದತ್ತೆ. ಆದಿಶೇಷ ಆಶ್ರಯ ಕೊಟ್ಟಾನ, ಆಶ್ರಯ ಮಾಡಿದ. ಯಮುನಾ ನದಿ ತುಂಬಿ ಹರಿತಿತ್ತ, ಭರಪೂರ ಹರಿತಾ ಇತ್ತು. ಇದು ಹೆಂಗ್ ಹರಿತೈತೆ ಮಹಾಪುರ? ಹಿಂಗ ಹರಿತಾ ಇತ್ತು. ನದಿ ದಾಡಿ ಹೋಗಿ ನಿಂತ. ನದಿ ದಾಟಬೇಕು ಹೆಂಗ ದಾಟಬೇಕು? ಆ ನದಿ ದಾಡಿಗೆ ನಿಂತ ಕಣ್ಣು ಮುಚ್ಚಿ ಧ್ಯಾನ ಮಾಡಿದ. ಧ್ಯಾನ ಮಾಡೋದ್ರಲ್ಲಿ ಒಂದು ಫಲ ಅದ. ಹೌದು. ಧ್ಯಾನ
ಏನ್ ಮಾಡಿದ್ರು ಅದು ಹೌದು ದೂರ ಮಾಡ್ತದ ಜ್ಞಾನ ಮಂದಿ ಸಾಕು ಮುಕ್ತಿಗೆ. ಹೌದಲ್ಲ, ಮುಕ್ತಿ ಮಾರ್ಗ ತೋರಿಸ್ತದ ಜ್ಞಾನ. ಹೌದು, ಅದಕ್ಕೆ ಧ್ಯಾನ ಮಾಡ್ರಿ ಅಂತ ಹೇಳ್ತಾರ. ಹೌದು, ಶ್ರವಣ ಮಾಡ್ರಿ. ಹೌದು, ಶ್ರಾವಣದಾಗ ಶ್ರವಣ, ಹೌದು, ಭಜನ ಕೀರ್ತನ ಪರಮಾತ್ಮ ನಾಮ ಸ್ಮರಣೆ ಮಾಡ್ಬೇಕು. ಹೌದಲ್ರಿ, ನಿತ್ಯ ಧ್ಯಾನ ಮಾಡಿದ ನದಿ ಭಾಗವಾಯ್ತು. ಭಾಗವಾಯ್ತು. ನಾಟ ನಡು ನದಿ ಹೋದ. ಅವಾಗ ಗಂಗಾ ಏನಂತಾಳ? ಏನಂತಳು? ಯಮುನಾ ಹಾ ಪರಮಾತ್ಮನ ಕಾಣ್ಬೇಕಂತ ಎಲ್ಲೆಲ್ಲಿ ಕೂತ್ಕೊಂಡಾರ. ಎಂತ ಋಷಿಮುನಿಗಳ ಕುಂತಾರ. ಋಷಿಮುನಿಗಳ ತಪಸ್ಸು ಮಾಡ್ಲಿಕ್ಕೆ ಎಷ್ಟೋ ವರ್ಷ ತಪಸ್ಸು ಮಾಡ್ಯಾರ. ಪರಮಾತ್ಮ ಒಬ್ಬರಿಗೆ ಭೇಟಿಯಾಗ್ಯಾನ, ಒಬ್ಬರಿಗೆ ಭೇಟಿಯಾಗಿಲ್ಲ, ಒಬ್ಬರಿಗೆ ಹಾಗೇ ಇಲ್ಲ. ನಾನಿದ್ದಲ್ಲಿ ನನ್ನ ಭಗವಾನ ಬಂದಲ್ಲ ಅಂದ ಮೇಲೆ ಅವನ ಪಾದ ಮುಟ್ಟಿ ನಾನು ಮುಕ್ತಳಾಗಬೇಕಂತ ಹೇಳಿಕೊಂಡು ಏನ್ ಮಾಡಿದ್ರು? ನದಿ ಉಕ್ಕೆದ್ದು ಬಂದು ನನ್ನ ಪಾದ ಮುಟ್ಟಿ ತೆಳಮುಖವಾಗಿ ಹರಿದು ಹೋಗ್ಬಿಟ್ರು. ಹೋದ ನನ್ನ ಆಕೆ ಮಗಲ ಮಲಗಿಸಿದ. ಯಶೋಧ ತಾಯಿ ಮಗಲ ಹಾಕಿದ್ರು. ಯಶೋಧನ ಮಗಲ ಮಲಗಿಸಿ ಆ ಹೆಣ್ಣು ಖುಷಿನ್ ತಂದ ದೇವಕ್ಕಿ ಮಗಲಾಗಿ ಇಟ್ಟ ಏದಕ್ಕಿದ್ದಾಗ ಎಲ್ಲ ಬಂದೋಬಸ್ತ್. ಜೇಲ್ ಬಾಗಿಲು ಬಂದೋಬಸ್ತ್ ಆತ, ಕೈ ಕಾಲೊಳಗೆ ಬೇಡಿ ಬಂದೋಬಸ್ತ್ ಅದು. ಮತ್ತ ಕಾವಲುಗಾರ ಅವರು ಮನ್ಕೊಂಡಿದ್ರು. ಅವು ಹೇಳ್ಬೇಕ್ರ ಮತ್ತಿನ್ನ ಕೂಸು ಅಳಬೇಕಲ್ಲ ಅಲ್ಲಿ. ಕೂಸ ಅಂತ ಓ ಅಂತ ಓಹೋ ನಾವೆಲ್ಲ ಮರ್ತ ಮನಗಿದ್ದೀವಲ್ಲಪ್ಪ. ರಾಜ ಹೇಳ್ಬೇಕು. ಹೌದು, 8ನೇ ಗರ್ಭದ ಕೂಸಿದ ಹುಟ್ಟದ ರಾಜ ಹೇಳ್ಬೇಕು. ಓಡೋಡು ಕಂಸಿಗೆ ಹೇಳ್ತಾರ ರಾಜ 8ನೇ ಗರ್ಭದ ಕೂಸಿ ಹುಟ್ಟದ. ಹಾಗೆ ಶಸ್ತ್ರಧಾರಿಯಾಗಿ ಓಡೋಡು ಬಂದ. ತಂಗಿ ತಾ ಖುಷಿನ ಕೊಡಬೇಕು. ಅಣ್ಣ ಇದು ಹೆಣ್ಣದ. ಎಂತ ಲಾಟಿ ಇದ್ರು ಕೂಡ ಹೆಣ್ಣಿದ್ರೆ ನೀನೇನ್ ಮಾಡೋದದ? ಏನ್ ಮಾಡ್ತದಪ್ಪ? ಹೌದು, ನೀ ಎಷ್ಟು ಸೂರದಿ. ಹೌದಲ್ಲ, ನೀನ್ ಏನ್ ಮಾಡುದ್ರಿ ಇದನ್ನ ಬಿಡ್ ನನಗ ಇರ್ಲಿ. ಇದೊಂದು ಇರ್ಲಿ ನನಗೊಂದು ಇರ್ಲಿ ಕೂಸ. ಹೌದು, ಇದನ್ನ ಬಿಡಂಗಿಲ್ಲ. 8ನೇ ತದ ಐತಲ್ಲ. 8ನೇ ತದ ಇದೆ. ಹೌದು, ತಾ ಖುಷಿನ. ಹೌದು, ಕೈಯಾಗ ದುಃಖ ಮಾಡ್ತಾ ಕೂಸಿನ ಕೈಯಾಗ ಕೊಟ್ರು. ಸುಡುಗಾಲಿ ಹಿಡಿದ ಕಲಿ ಬಿಡಾಕಿ ಕೈ ಮ್ಯಾಲ ಎಬ್ಸಿದ್ಲ. ಕೂಸ ಕಸ್ಕೊಂಡು ಆಂತರ ಮಾಡಿ ಹಾರಿ ಹೋಯ್ತು. ಹೋಗೇ ಬಿಡ್ತಾನ್ರಿ ಅದ. ಕೌಸರ ಇದ್ರಿಗೆ ನಿಂತ ಏನ್ ಹೇಳ್ತು? ಕೌಸನೆ ನೀ ಏನ್ ನನಗ್ ಕೊಲ್ತೀವೋ? ನೀ ಏನ್ ನನಗ್ ಕೊಲ್ತೀವೋ? ನಿನ್ನ ಕೊಲ್ಲಲ್ಪಟ್ಟಂತ ದಾತ. ಹೌದು, ನಂದು ಗೋಕಲ್ದಲ್ಲಿ ಬೆಳ್ಯಾಕತ್ಯಾನ. ಅಲ್ಲಿ ಬೆಳೆಯಲಿಕತ್ಯಾನ. ದೊಡ್ಡವಾಗ್ಯಾನ. ಬರ್ತಾನ. ನೀನು ಹೊಡೆದ ಬಿಡ್ತಾನ. ಹಾ ಅಂತ ಹೇಳ್ತು. ಕೂಸ್ ಹೇಳ್ತ ಹೇಳಿ ಹೋಗಿ ಬಿಡ್ತಾನ. ಎಲ್ಲಿ ಹೋಗಿಲ್ಲ, ಇಲ್ಲೇ ಐತೆ. ಇಲ್ಲೇ ಎಲ್ಲ ಐತೆ ಅದ. ನೀನು ಮುಂದೆ ಐತೆ ಆ ಕೂಸ. ಮುಂದೆ ಎಲ್ಲೇ? ಕೂಸಿನ ಕಂಡಿರ್ಯ. ಜ್ಞಾನಿಗಳ ಕೂಸಿನ ಕಾಣುವಲ್ಲಿ. ಹೌದು, ಆ ಕೂಸಿನ ಗುಡಿ ಊರಿಗೆ ಒಂದೊಂದ ಎಷ್ಟೋ ಗುಡಿಗಳು ಅದಾವ. ಹೌದಲ್ರಿ, ಇದ ದುರ್ಗಾದೇವಿಗಳು ನೋಡ್ತಾ. ಈಕೆ ದೇವಿ ಅವತಾರಕ್ಕೆ. ಹೌದು, ಕೂಸಿನ ಅವತಾರ ಶಕ್ತಿ ಅವತಾರ. ಆದಿಶಕ್ತಿ ಅವತಾರ ದುರ್ಗಾದೇವಿ. ಹೌದು, ಈ ವಿಧವಾಗಿ ನಾ ಎಲ್ಲಿ ಹುಟ್ಟಿನೋ? ಮಥುರಾಪಟ್ಟಣ ಜೈಲ್ ಹುಟ್ಟಿ. ಯಪ್ಪ ನೀ ಎಲ್ಲ ಅಲ್ಲಿ ಹುಟ್ಟಿದಿ. ನೀನ್ ಸಂಚಾನ ಹುಟ್ಟಿದೆ, ಬೆಳತಾನ ಹುಟ್ಟಿದೆಪ್ಪ. ನೀನು ತಲೆಯೇ ಸರಿ ಆಯ್ತಿಲ್ಲ. ಅಲ್ಲ ಚೈಚಾನ ಬೆಳ್ತಕ್ಕ ಯಾರೇ ಹುಡ್ತಾರ ಜಗತ್ತಿನಾಗ? ಈಗೆಲ್ಲ ಸೌಕರ್ಯ ಬೇರೆ ಬೇರೆ ಆಗ್ಯಾವ. ಒಂದೀಟ ಹೆಣ್ಮಕ್ಳು ಡೆಲಿವರಿ ಆಗಕೈತಿ ಅಂದ್ರ ಆಂಬುಲೆನ್ಸ್ ಕರೆಸ್ತಾರು, ದವಾಖಾನೆಗೆ ಹೋಗ್ತಾರು, ಡೆಲಿವರಿ ಮಾಡಿಸ್ಕೋತಾರ. ಮೊದ್ಲೇಕೆ ಏನಿತ್ತು 3-4 ದಿನ ಗಂಟ್ಲೆ ನಮ್ಮ ಆಯಿಗಳು ಸುಮ್ಮ ಕುಂದಿರ್ತಿದ್ವು. ಹಂಗ ನೀನು ಸಂಚಾನ ಹುಟ್ಟಿದೆವು, ಬೆಳತಾನ ಹುಟ್ಟಿದೆವು. ಹಾಗಲ್ಲ, ಬುಧವಾರ ಮಧ್ಯರಾತ್ರಿಯಲ್ಲಿ ಚಂದ್ರ ಉದಯ ಆಗ್ತಿದ್ದ. ಆವಾಗ ನನ್ನ ಜೀವನ ಆಗಿದೆ. ವಾರ ಬುಧವಾರ. ಮತ್ ನಿನ್ ನಕ್ಷತ್ರ? ನಾ ಹುಟ್ಟಿದ ನಕ್ಷತ್ರ ಯಾವುದು? ರೋಹಿಣಿ ನಕ್ಷತ್ರ ಇತ್ತು. ಗೋತ್ರ? ಅತ್ರೇ ಗೋತ್ರ. ಮತ್ತ ವಂಶ? ಚಂದ್ರವಂಶ. ಮಾಸ? ಇದೇ ತಿಂಗಳು ಯಾವ್ದು? ಶ್ರಾವಣ ಮಾಸ. ಮತ್ತೆ ನಿನ್ನ ಕುಲ? ಇಲ್ಲೇ ಬರ್ತೈತಿ ನಾನು ನಿನಗ. ಯಾಕ ಕೇಳುದೆಲ್ಲ ಕೇಳ್ತಿ, ಯಾವ್ದಾರ ಕೇಳಿಬಿಡುದು ಏನ್ರಿ? ಮತ್ತೆ ಕುಲ ಬಿಡು, ಜಾತಿ ಹೇಳು. ಯಾವ ಜಾತಿ ಅದಾರ ಹೇಳಲ್ಲ. ಇಲ್ಲ ಕುಲ ಹೇಳ್ಬೇಕಲ್ಲ, ಜಾತಿ ಹೇಳ್ಬೇಕು. ಎರಡು ಒಂದಾದ. ಜಾತಿ ಅಂದ್ರೆ ಒಂದ, ಕುಲ ಅಂದ್ರೆ ಒಂದ. ನಾವ್ ಎರಡು ಮಾಡಿಕೊಂಡ್ವಿ ಅದ್ರ. ನನ್ನ ಕುಲ ಯಾದವ ಕುಲ. ಗೊಲ್ರ ಪೈಕಿ ಎಂತ ಗೊಲ್ಲನ? ಹಾವು ಹಿಡ್ಕೊಂಡು ಆಡಸೋಗಲ್ಲ. ಹಾವ ಹಿಡಿಸು ಕೈಗೊಮ್ಮಿ ಮಾಡಿ ಅದನ್ನ ಬಾಯನ್ ಹಲ್ಲಕ್ ಮುರಿದ ಹಿಂಗ ತಿರ್ಗಾಡಿಸಿ ಊದಿದ ಕುಲಿ ಆಡ್ತಾವಲ್ಲ, ಹಂಗತ್ತಾಗೊಲ್ಲ. ಮತ್ತೆ ನೀವ್ ಎಂತ ಹೋಗಲ್ರು? ನಾನೆಂಬ ಹಮ್ಮಿನ ದೈತರ್ನ ಅವ್ರ ಸೊಕ್ಕ ಮುರಿದು ಕೈಗೊಮ್ಮಿ ಮಾಡಾಕ ನಾಗವಲ್ಲಾಗಿನ. ಈ ವಿಧವಾಗಿ ನೀವು ಎಲ್ಲಿ ಹುಟ್ಟಿದ್ರಿ?
ಮಥುರಾಪಟ್ಟಣ ಜೈಲಿನೊಳಗೆ ಹುಟ್ಟಿದ್ರಿ. ಈಗ ಸದ್ಯ ನನಗೊಂದು ಸಮಸ್ಯೆ. ಏನು? ವೈಕುಂಠ ಪದವಿಯನ್ನು ಬಿಟ್ಟು ಈ ಭೂಲೋಕಕ್ಕೆ ನೀವು ಬರಬೇಕಾದ್ರೆ ನೀವು ಏನು ಕಾರಣತ್ತು, ಯಾಕೆ ಬಂದ್ರಿ? ಅವತಾರ ತಗೊಂಡ ಇಲ್ಲಿಗೆ ಈ ಭೂಮಿ ಮ್ಯಾಗ ಹಾ ಬರ್ಬೇಕಾರ ಏನು ಕಾರಣತ್ತು, ಯಾಕೆ ಬಂದ್ರಿ? ಹೇಳ್ರಿ. ಧರ್ಮಸ್ಯ ಭಾರತ ಧರ್ಮಸ್ಯ प्रजा में हूँ. ನೋಡ್ಬೋದು ಯಾವ ಯಾವ ಕಾಲಕ್ಕೆ ಈ ಭೂಮಿ ಮೇಲೆ ಧರ್ಮ ಕಡಿಮೆಯಾಗಿ ಅಧರ್ಮ ಬೆಳೀತಾ ಇದೆಯೋ ಆವ ಕಾಲಕ್ಕೆ ನಾನು ಹೀಗೆ ಈ ಭೂಮಿಗೆ ಅವತರಿಸಬೇಕಾಗ್ತದ. ಯಾರ್ಯಾರ ಸಲುವಾಗಿ ಈ ಭೂಮಿಗೆ ಅವತರಿಸ್ತಾರೆ ಹೇಳು. साधु नाम दुष्कृत धर्म संस्थापनार्थाय ನೋಡ್ದೂತೆ ನನ್ನ ಅವತಾರ ಸಾಧು ಸತ್ಪುರುಷರನ್ನು ಕಾಯುವ ಸಲುವಾಗಿ ದುಷ್ಟರನ್ನು ಶಿಕ್ಷಿಸಿ ಶಾಂತಿ ಸ್ಥಾಪನಾ ಮಾಡುವುದಕ್ಕಾಗಿ ನಾ ಈಗ ಅಷ್ಟ ಇಲ್ಲಿ ಬಂದನ ತಿಳ್ಕೊಂಡು ನಾ ಇವತ್ತ ನೋಡಿ ನಿನ್ನ ಮುಂದೆ ಯುಗದಲ್ಲಿ ಬರ್ತೇನೆ. ಮುಂದಾದ್ರೂ ಬರೋಣ, ಹಿಂದಾದ್ರೂ ಬಂದಿನ, ಆಗೋ ಬಂದಿರಿ, ಕೃತಾಯುಗದಾಗ ಬಂದಿನ, ಅವಾಗ ಓದಿರಿ, ತ್ರೇತಾಯುಗದಾಗ ಬಂದಿನ, ಅವಾಗ ಓದಿರಿ, ದ್ವಾಪಾರದಾಗ ಅದನ್ನ, ಅವಾಗ ಓದಿರಿ, ಈ ಕಲಿಯುಗದಾಗ ಅದನ್ನ. ಯಪ್ಪ ಈಗೆಲ್ಲ ಅದು ಇರು ಬ್ಯಾಡ ಅಂದಿಲ್ಲ ನಿನಗ. ವೈಕುಂಠ ಪದವಿಯನ್ನು ಬಿಟ್ಟು ಈ ಭೂಲೋಕಕ್ಕೆ ನೀವು ಬರಬೇಕಾದ್ರೆ ನಿಮ್ಮ ಸಂಕ್ತಿಲೆ ಹಾಸಿಗೆ ಸುಳ್ಳಿ ಟ್ರಂಕ ಕೋಳಿ ಕೊಕ್ಕಿ ಬಿದ್ರ ಬಡಿಗೆ ಸಣ್ಣ ನಾಯಿ ಕುಣ್ಣಿ ಒಡಕಲಾಟನ ಮುರುಕ ಬಡಿಗಿ ಕಾಲು ಕಟ್ಟಿದ ಕೋಳಿ ಮತ್ತ ಅರಿವಿಲ್ಲದ ಕೂಸ ಅದನ್ನ ಮೇಲೆ ಕುದುರೆ ಮೇಲೆ ಕುಂದರ್ಸೋದು. ಅದನ್ನ ಏನು ಕಬ್ಬು ಕಡಿಯಾಕ ಹೊಂಟದೇನಿ ಹೆಂಗ ಈ ಹೊಳೆ ಬಂದ ಸುಗ್ಗಿಗೆ ನೀವು ಹೆಂಗ ಬಂದಿರಿ ಅತ್ತ? ಇವೆಲ್ಲ ಜೋಡ ನಿನ್ನೂ ಯಾರು ನಾನು ಅಲ್ರಿ ನಿಮ್ಮ ಹೆಂಗ ಬಂದಿರಿ ಅಂತ ಕೇಳಿ ಇವೆಲ್ಲ ಕುದುರಿ ಇಟ್ಟಿಟ ಕುದುರಿ ಮೇಲೆ ಕೌದಿ ಸುಳ್ಳಿ ಒಡಕಲಾಟ ನಮ್ಮ ಇವು. ನೀವ್ ಹೆಂಗ ಬಂದಿರಿ ಅತ್ತ? ಕೃತಾಯುಗದಲ್ಲಿ ಅದನ್ನ ಅವಾಗ ಓದಿರಿ ಅದನ್ನ ಕಲಿಯುಗದಾಗ ಅದನ್ನ ಈಗ ಕಲಿಯುಗದಾಗ ಹೆಂಗ ಬಂದಿನು? ಹೆಂಗ ಬಂದಿ ನನಗೇನು ಗೊತ್ತು? ಕಲಿಯುಗದಾಗ ಧರ್ಮ ಸ್ಥಾಪನಾ ಮಾಡಕ್ ಹೆಂಗ ಅದನ್ನ ಹೆಂಗದಿರಿ? ಕಲಿರಾಜ ಏನ್ ಮಾಡಿದ? ಬಸವನ ಮ್ಯಾಗ ಕೂತ ಒಂದ ಪಾದ ಮ್ಯಾಗತ್ತೆ ಧರ್ಮ, ಒಂದ ಕೃತಾಯುಗದಲ್ಲಿ 4 ಕಾಲ ಮ್ಯಾಗಿತ್ತ ಧರ್ಮ. ಕೃತಾಯುಗದೊಳಗೆ 4 ಕಾಲ ಮೇಲೆ ಇತ್ತು. ತ್ರೇತಾಯುಗಕ್ಕೆ 1 ಕಾಲ ಹೋತು, ಬರೀ 3 ಕಾಲ ಉಳಿತು. 2 ಕಾಲ ಉಳಿದು ಕೃತಾಯುಗಕ್ಕೆ 1 ಹೋತ, ತ್ರೇತಾಯುಗಕ್ಕೆ 1 ಹೋತ, 2 ಉಳಿದವಲ್ಲ. 2 ಉಳಿದು ದ್ವಾಪಾರ ಕಲಿಯುಗದಾಗ ಈ ಕಲಿಯುಗದಾಗ ಧರ್ಮ ಅನ್ನುವಂಥದ್ದು ಹೆಂಗೈತಿಪ್ಪ? ಒಂದ ಬಸವಣ್ಣ 1 ಕಾಲ ಮ್ಯಾಗ ಧರ್ಮ, ಬಸವಣ್ಣ ಮ್ಯಾಗ ಕೂತ್ಕೊಂಡ ಇದ್ರಿಗೆ ಯಾರು ಬರ್ತಾರ ನೋಡು 1 ಕಾಲ ಮೇಲೆ ಇಡ್ತಿದ್ ಬಸವಣ್ಣ. ಹೊಡೆದ ಬಿಡುದ. ಇದ್ರಿಗೆ ಯಾರು ಬರ್ತಾರೋ ಕಡ್ದ ಬಿಡುದ. ಕಡ್ಯಾಕ ಇದ್ದ ದೇವತೆಗಳಿಗೆ ಚಿಂತೆ ಗೊತ್ತಿದ. ಹೌದು ಅಲ್ಲ ಹಿಂಗ ಕಲಿರಾಜ ಹಿಂಗೆಲ್ಲ ಹೊಡ್ಯಾಕ ಇದ್ದ ಮತ್ತೆಲ್ಲ ಹೊಡೆದ್ ಬಿಟ್ಟಂದ್ರ ಹೌದು ಮುಂದೆ ಕಲಿ ಉತ್ಪತ್ತಿ ಆಗುದು ಹೆಂಗ? ದೇವತೆಗಳೆಲ್ಲಾರು ಕೂಡಿ ಮೀಟಿಂಗ್ ಮಾಡಿದ್ರು. ಇವ್ ಹೆಂಗಾದ್ರೂ ಬಿಡ್ತಾನ ಕೇಳು ನಡ್ರಿ. ಹೌದು ಹೋಗಿ ಮುಂದೆ ನಿತ್ರ ಕೈ ಮುಕ್ಕೊಂಡ ನೋಡು ಕಲಿರಾಜ ನಿನ್ನ ಧರ್ಮದ ಹೌದು ಇದು ಹೊಡ್ಕೋತ ಹೊಂಟಿ. ಹೌದು ಮುಂದೆ ಆಗೋದು ಹೆಂಗಪ್ಪ? ಹೌದು ಕಲಿ ಉತ್ಪತ್ತಿ ಹೆಂಗ ಆಗೋದು? ಹೆಂಗಾಗ್ಬೇಕು? ನಾವು ಹೆಂಗ ಉಳಿಸ್ಬೇಕು? ಹೌದು ಹೆಂಗಾದ್ರಿ ಬಿಡ್ತೀಪ? ಹೌದು ಬಿಡ್ತಾನ ಹೆಂಗ ಬಿಡ್ತಾನು? ಹೆಂಗ ಹೊಡಿತಾನು? ಹೆಂಗ ಎಲ್ಲಿ ಅನ್ಯಾಯ
ಎಲ್ಲಿ ಅತ್ಯಾಚಾರ ಮೋಸ ತುಡುಗ ಎಲ್ಲಿ ನಡೀತದ ನೋಡು, ಎಲ್ಲಿ ನಡೀತದ ಅವ್ರು ಯಾರಿಗೂ ಗೊತ್ತಾಗಂಗಿಲ್ಲ. ಒಟ್ಟ ಉಳಗಾಲಿಲ್ಲ ಅವ್ರಿಗೆ, ಅವ್ರು ಉಳಗಾಲಿಲ್ಲ, ಹೊಡೆದ ಬಿಡ ಅವ್ರನ್ನ ಬಿಡಂಗಿಲ್ಲ. ಅವ್ರಿಗೆ ಗೊತ್ತಿಲ್ಲಂಗ ಹೊಡಿತಾನ. ಹೌದು, ತಿಳಿಯಂಗಿಲ್ಲ ಅವ್ರಿಗೆ. ಹೌದಲ್ಲ, ಹಂಗ ಹೊಡಿತಾನ. ಆತ್ ಬಿಡು. ಮತ್ತೆ ಹೆಂಗಾದ್ರಿ ಬಿಡವನಿ. ಹೌದು, ಎಲ್ಲಿ ಭಜನ ಕೀರ್ತನ ಎಲ್ಲಿ ಆ ಪರಮಾತ್ಮನ ಬ್ರಹ್ಮ ಜಿಜ್ಞಾಸ. ಹೌದು, ಯಜ್ಞ ಯಾಗಗಳು ಎಲ್ಲಿ ನಡೀತಾವ ಅಲ್ಲಿ ನಾವು ಹೊಡಿದಲ್ಲಪ್ಪ. ಅವ್ರು ನಟ್ಟು ಬಿಡ್ತನು ಮೋಸ್ಕಾಲ ಮುಂದಿನ ಎಲ್ಲ ಹೊಡಿತನು. ಇನ್ನು ಹೊಡ್ಕೋತ ಹೊಂಟಾನ ಅದಾನ ಒಟ್ಟು ಹೊಡಿತಾನ. ನಿಮಗ್ ಕಾಣಂಗಿಲ್ಲ, ಕಾಣ್ತಾನ, ಕಣ್ಣಿ ಕಾಣಲ್ದಂಗ ಅದಾನ. ಹೌದು, ಧರ್ಮ ಅನ್ನೋದು ಹಿಂಗ. ಹೌದು. ಈಗ ಸದ್ಯ ಆ ವೈಕುಂಠ ಪದವಿಯನ್ನು ಬಿಟ್ಟು ಈ ಭೂಲೋಕಕ್ಕೆ ನೀವು ಬರ್ಬೇಕಾದ್ರೆ ಯಾರ್ಯಾರು ಕೂಡಿಕೊಂಡು ಬಂದ್ರಿ? ನನ್ನ ಜೊತೆಯಲ್ಲಿ ಬಂದವ್ರ ಹಿಂಗಣಕ ಬುದ್ಧಿಗೇಡಿ ಹಿಂಗ ಕೇಳಾಕತ್ತನು. ನಿನಗ ಕುದುರಿ ಲಾಟಾಣ ಒಡಕಲಾಟಾಣ ಇವ ಅಂದ್ಕೂಲ ನಿನಗ್ ತಿಳಿವಾಗ್ತಾಗೈತಿ. ನಿಮ್ಗೂ ಬಂದಾರ ಯಾರು? ಬಾಳ ಮಂದಿನ ಕರ್ಕೊಂಡು ಅವತಾರದಾರ ಮಾಡಿ. ಬಹಳ ಮಂದಿ. ಹೌದು, ಅವ್ರು ಯಾರ್ಯಾರಪ್ಪ? ಬಂದಾರು ಧರ್ಮ ಶೃಂಗಾರ ಹೇಳುದು ಮುಂದೈತಿ. ಅದ ಇನ್ನ ಮುಂದೈತಿ. ಇವ್ರು ಬಂದಾರ ಧರ್ಮ. ಮಣಿ ಕಟ್ಬೇಕಾರೆ ಏನ್ ಬೇಕು? ಮೊದಲ ಮಣಿ ಪಾಯ ಬೇಕು. ಪಾಯ ಹಿಡ್ಕೊಂಡು ಹೋದ್ರ ಮನಿ ನ್ಯಾಲ ನಿಂದಿರ್ತೈತಿ. ಮತ್ತೆ ಇಲ್ಲಿ ತಳಗ ಪಾಯ ಇರ್ಲಿಲ್ಲ, ಮ್ಯಾಲ ಮನಿ ಹೆಂಗ್ ನಿಂದಿರ್ತೈತಿ? ಬಡ ಹಂಗಿದು ಹೇಳ್ಬೇಕಾದ್ರ ಇದು ಪಾಯ. ಮತ್ ನೀ ಇದನ್ನ ಏನ್ ಹೇಳ್ತೀವೋ ನನಗೆ ಹೇಳ್ಬಿಟ್ಟು ಇದನ್ನ ಮಾಡಿ ಕೆಲಸ. ಇನ್ ಆಗ ಹೇಳಿ ಮಾಡ್ಬೇಕಾದ್ ನಿನಗೇನ ಹಂಗಾರ ಕೊಡ್ತಾಕತ್ತ. ಯಾರು ಕೂಡ್ಕೊಂಡು ಬಂದಿರಿ? ಬಾಳ ಮಂದಿ ಐತಿ, ಹೇಳ್ರಿ. ನಾಮದವ ಮಾಡು ಮಧುಸೂದನ ವೈಕುಂಠ ವಾಸ ಭಕ್ತ ಜನ ಪೋಷ. ವೈಕುಂಠ ವಾಸ ವೈಕುಂಠ ಧರ್ಮ ನಾರಿ ರುಕ್ಮಿಣಿ ಹಾಗೂ ಸತ್ಯಭಾಮ, ನಾರಿ ಹಾಗೂ ಸತ್ಯಭಾಮ ಹೇಳ್ರಿ ಹೇಳ್ರಲ್ಲ. ಮತ್ತೇನು ಬಾಲಿ ಅಂದಾಗ ಹೇಳ್ತೀನಿ ಮಾತು. ಅಲ್ಲ ಈ ಮಾಸ್ತರ್ ಹಂಗ ನೀ ಎಲ್ಲ ಹೇಳಿದ್ ತಿಳಿವಲ್ತ, ಅದಕ್ಕೆ ಹೇಳಲ್ಲಿ. ಹಾ, ಎಷ್ಟು ತಿಳಿಸಿದ್ರು ನೀವು ತಿಳಿವಾದಲ್ಲ. ಮತ್ತೇನು ಬಲ್ಲೆ ಇಸದಾಗದಲ್ಲ, ಮತ್ತೇನಾಯ್ತು ಆಗೋದು? ದೇವತೆಗಳೆಲ್ಲರೂ ಯಾದವರಾಗಿ ಮುನಿವೃಂದರ ಗೋಪಾಲಕರಾಗಿ ಸನಕಾದಿ ಮುನಿಗಳೆಲ್ಲರೂ ಏನಾದ್ರು ಆಕಳಗಳಾಗಿ ಆಪ್ತ ಸ್ತ್ರೀಯರು ಎಲ್ಲರೂ
ಗೋಪಿಕಾಸ್ತ್ರೀಯರಾಗಿ ಭೂದೇವಿ ಏನಾದ್ರು ಸತ್ಯಭಾಮ ಆಗ್ಯಾಳ, ಸತ್ಯಭಾಮ ಆಗ್ಯಾಳ, ಶ್ರೀದೇವಿ ಏನಾದ್ರು ರುಕ್ಮಿಣಿ ಆಗ್ಯಾಳ, ರುಕ್ಮಿಣಿ ಆಗ್ಯಾಳ, ನಾನು ಕೃಷ್ಣ ಆಗಿ ಹಾ ಈ ಭೂಮಿಗೆ ಅವತರಿಸಿವ. ಯಪ್ಪ ನಿಂದು ಜಂಬಾಟ ದ್ವಾರದೈತಿ ಮತ್ತ ಎಲ್ಲಿದ್ರಿ ಸಣ್ಣ ಜಂಬಾಡ್ದವ್ರ ನೀವ್ರ ಹಿಂಗಾಗಿ ಬಡ್ರ ಲಗ್ನ ಕೇಳವಲ್ರಿ ನಿನಗ ಏನ್ ಒಬ್ರು ಇಬ್ರು ಇದ್ರೆ ಏನಾರ ಆದಿತ್ತಪ್ಪ. ಎಲ್ಲಾರು ಒಂದೊಂದು ಕಾರ್ಯ ನೇಮಿಸ್ಕೊಂಡು ಬಂದಿವಳ. ಹೆಚ್ಚ ಕಡಿಮೆ ಒಂದು ಟ್ರಕ್ 5-6 ಟ್ರಕ್ ಮಂದಿನ ಇದೀರಿ. ನಮ್ಮ ಮಾಲಕರು ಹೆಂಗ ಈ ಆಟದಾಗ ಕೂಡಿಸ್ಯಾರಲ್ಲ, ಅಲ್ಲೊಬ್ರು ಇಲ್ಲೊಬ್ರನ್ನ ಇಲ್ಲೊಬ್ರು ಕೂಡಿಸಿ ಹೆಂಗ ಇಲ್ಲಿ ಒಂದು ಆಟ ಮಾಡಕ್ ಹಚ್ಚಾರಲ್ಲ. ಹೌದು, ನಾವು ಅಲ್ಲೊಬ್ರು ಇಲ್ಲೊಬ್ರು ದೇವತೆಗಳೆಲ್ಲಾರು ಕೂಡಿಕೊಂಡು ಮುನಿ ವೃಂದರ ಗೋಪಾಲಕರಾಗಿ ಸನಕಾದಿ ಮುನಿಗಳೆಲ್ಲಾರು ಆಕಳಗಳಾಗಿ ಆಪ್ತ ಸ್ತ್ರೀಯರೆಲ್ಲ ಗೋಪಿಕಾ ಸ್ತ್ರೀಯರಾಗಿ ಭೂದೇವಿ ಸತ್ಯಭಾಮ ಆಗಿ, ಹೌದು, ಶ್ರೀದೇವಿ ರುಕ್ಮಿಣಿ ಆಗಿ, ನಾನು ಕೃಷ್ಣ ಆಗಿ ಭೂಮಿಗೆ ಅವತರಿಸಿವಿ. ಜಂಬಾಟ್ ದಾಡ್ದಪ್ಪ. ಕರೆ ಈ ಜಂಬಾಟ್ ಇರ್ಲಕ್ಕ ಇಷ್ಟೆಲ್ಲಾ ಮಂದಿ ಕೇಳಕ್ ಬಂದಿಲ್ಲ. ಈಗ ಸದ್ಯ ನಿಮ್ಮ ಸಂಗಡ ಬಂದವರು ಯಾರು? ರುಕ್ಮಿಣಿ. ಅಲ್ಲಿ ಹೋಗಿ ಬರ್ತನು. ಇಲ್ಲ ಇಲ್ಲ ಇಲ್ಲ, ಯಾಕತ್ತನ ಪರವಾನಗಿಲ್ಲ. ನಾವೇನ್ ಮಾಡಿವು ಇಲ್ಲಿವರೆಗೆ ನೀನ್ ನೋಡಿನ ಎಲ್ಲಿವರೆಗೆ ಬಾಳು ತಕ ನಾ ನೋಡಕ್. ಹೌದು, ನಿನ್ನಲ್ಲಿ ವಿನಯ ಇಲ್ಲ. ಯಾರು ವಿನಯ ಇಲ್ಲನ? ನಿನ್ನಲ್ಲಿ ಸಂಭಾಯ್ತಿ ಇಲ್ಲ. ನೀ ಯಾರ ಊರಾಗ ಅಡ್ಡಾಡಿ ಕೇಳ್ಕೊಂಡು ಬಾ. ಎಲ್ಲಿ? ಈಗ ಸೌದಿ ಗ್ರಾಮದೊಳಗ ಏನಂತ ಸಂಭಾಯ್ತರ ಮಣಿತಾನ ನಂದ. ಯಾಕ್ರಿ ಕಾಕ ಹೌದಿಲ್ರಿ ಮತ್ತ ಇದು ಯಾರು ಸಂಭಾಯ್ತ್ರಿ? ಅದಾರ ಮತ್ತ ಖರೆ ಅದಾರು ನನ್ನಟ್ ಸಂಭಾಯ್ತ್ರಿ ಯಾರು ಇಲ್ಲ ಮತ್ತ. ಹಿಂಗ ಸಂಭಾಯ್ತ್ರಿ ಇರ್ತಾರ ಖರೆ ನನ್ನಟ್ ಸಂಭಾಯ್ತಿರ್ಬೇಕಲ್ಲ. ಎಲ್ಲಾರ ಒಳಗ ನೀ ಹೆಚ್ಚಿನ ಸಂಭಾಯ್ತು. ಮತ್ತ ನಿನಗೆ ಸಂಶಯ ಇತ್ತಂದ್ರ ಬಳತಾ ಇಲ್ಲಿ ಬಳತಾ ಏನ್ ಮಾಡುದು? ಬಳ್ಳ ಬಾಯಾಗಿಡಿ ಕಡುದಿಲ್ಲ. ನನ್ ಒಳಗ್ ಬಿಡ್ಲಪ್ಪ. ಕೊಡ್ತಾನ ಪರವಾನಿಗೆ. ಖರೆ ಒಂದು ಮಾತಾಯ್ತು ಹೇಳ್ರಲ್ಲ. ನಮಸ್ಕಾರ ಮಾಡುದು ಅಲ್ಲಿ ಅಲ್ಲಿ ಏನಾದ್ರು ಪ್ರಶ್ನೆ ಮಾಡ್ಬೇಕಾರೆ ಇಲ್ಲಿ ನಮಗ್ ಯಾಕೆ ಬೇಕು ಮಂದಿ ಮನ್ಯಾಗ ಕಾರ್ಬಾರ? ನಾ ಎಂದೂ ಕಾರ್ಬಾರ್ ಮಾಡೇಲ್ರಿ. ಮತ್ತ ಮಾಡಂಗಿಲ್ಲ. ಊಟ ಅಲ್ಲಿ ಮಾಡ್ತಾನೋ ನೀರ್ ಇಲ್ಲಿಗೆ ಬರ್ತಾನ. ಒಟ್ಟು ಚಾಲುದಾಳ ನೋಡ್ರಿ. ಊಟ ಅಲ್ಲಿ ಅಲ್ಲೇ ನೀರು ಇಲ್ಲೇ. ಒಟ್ಟು ಮಾಡ್ತಿಲ್ಲಟ್ಟ ಸೇವಾ ಮಾಡ. ಸೇವಾ ಮಾಡಿ ಬಾ. ಆಶೀರ್ವಾದ ಇಟ್ ಲೈಸೆನ್ಸ್ ಕೊಟ್ಟು ಒಳಗೇನ ಕೊಟ್ಟಿನ ಇಷ್ಟು ಕೊಟ್ಟು ಒಳಗ್ ಹೋಗ. ಬ್ಯಾಲೆನ್ಸ್ ಮುರಂಗ್ ಬಿಡ್ತಾನ ಗಾಡಿ. ಹೊಳ್ಯಾಗ ಬಿದ್ದಿತ್ ಗಾಡಿ ಮತ್ ಇಲ್ಲ ರೋಡಿನ ಮೇಲೆ ಬರ್ತಾಗ ಬಿದ್ದಿ ರೋಡ್ ಹಿಡಿದು ಬಿಡು. ಹಾಕತ್ತಾಳ್ರಿ. ಆಯ್ತೇನ? ಹಾ